his lotus feet. Guruve sarvalokanam vishage bhavaroginam Guruve sarvavidyanam Sri Dakshinamurtaye Namah. Sadashiva samarambham Shri Shankaracharya madhyamam Asmadacharya paryantam Vande Guru Paramparam. Om Namo Bhagavate Virajeshwaraya. Om Shri Ganeshaya Namah. Om Shri Mahasaraswatyai Namah. Vasudeva Sutam Devam Kamsachanooramardhanam Devaki Paramanandam Vande Jagadgurum Mukam Karoti Vachalam Panghum Langhayate Girim Yatkrupatamaham Vande Paramanandamadhavam Narayanam Namaskrutya Naram Shaiva Narottamam Devim Saraswatim Vyasam Tado Jayamudiraye. Hari Om Tat Sat. ಹೋದ ಸಲ 3ನೇ ಅಧ್ಯಾಯ ಕೊನೆ ಭಾಗಕ್ಕೆ ಬರ್ತಾ ಇದ್ದೇವೆ. 38ನೇ ಶ್ಲೋಕಕ್ಕೆ ನಿಂತಿತ್ತು ವ್ಯಾಖ್ಯಾನಗಳು. ದಿ ಕಾಮೆಂಟ್ರಿ ಆನ್ 38th ಶ್ಲೋಕ ಆಫ್ ದ 3rd chapter. ಲಾಸ್ಟ್ ಟೈಮ್ ಇಟ್ ವಾಸ್ ಎಕ್ಸ್ಪ್ಲೈನ್ಡ್ ಆಸ್ ಗಿವನ್ ಬೈ ಆಚಾರ್ಯಾಸ್ ಅಂಡ್ ಮಹಾಪುರುಷಾಸ್. ಇದರಲ್ಲಿ ಮುಖ್ಯವಾಗಿ ಆಚಾರ್ಯ ರಾಮಾನುಜರು ಹೇಳಿದ ಹಾಗೆ the 33rd shloka onwards in the 3rd chapter, as explained by the great Mahatman Ramanuja Acharya, propounder of Vishishtadvaita Siddhanta. From 33rd shloka onwards up to the end of the 3rd chapter in this, these important shlokas as Upadesha given by Lord Paramatma himself mainly it covers the highest Sankhya Yoga Buddhi, the highest Jnana Nishtha Buddhi, the highest Jnana Yoga Buddhi. In other words, pertains to the highest Advaitic final state, the absolute state, where there is no second, only one. Ekam eva advitiyam. That sthiti, that is jnana itself. So these shlokas pertain to the highest state of jnana. And he makes another point. This highest state, since cannot be experienced or understood even by majority mankind, Lord later, 4th chapter onwards, again comes back to Karma Yoga theory. What is very easily accessible, which can be easily practiced. ಈ ಶ್ಲೋಕಗಳಲ್ಲಿ ಜ್ಞಾನದ ಒಂದು ಅವಸ್ಥೆಯನ್ನ ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಉದಾಹರಣೆ ಸಹಿತ ಅಂದ್ರೆ, ಎಲ್ಲರಿಗೂ ಇದು ಅರ್ಥ ಆಗೋದು ಕಷ್ಟ, ಅಥವಾ ಈ ಜ್ಞಾನ ನಿಷ್ಠೆಯನ್ನ ಕಾಪಾಡ್ಕೊಂಡು ಬರೋದು ಸಾಧ್ಯ ಆಗ್ಲಿಕ್ಕಿಲ್ಲ, ಕಷ್ಟ ಸಾಧ್ಯ. It is not the question of impossible, but it is very, very difficult to follow in one life itself, in one ಜನ್ಮ itself. ಇದನ್ನೇ ನಮ್ಮ ಗುರುಗಳು ಯಾವಾಗಲೂ ಅದನ್ನು ಹೇಳ್ತಾ ಇದ್ರು. ಭಗವದ್ಗೀತೆನ ಅರ್ಥ ಮಾಡ್ಕೊಳ್ತೀವಿ ಅಂತ ನಾವು ತಿಳ್ಕೊಂಡು ಬಿಟ್ರೆ ಬಹಳ ಕಷ್ಟ. ಕೇವಲ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ತೀವಿ, ನಮಗೆ ಈ ಭಾಷೆ ಗೊತ್ತಿದೆ, ಸಂಸ್ಕೃತ ಗೊತ್ತಿದೆ, ಸಂಸ್ಕೃತದಲ್ಲಿ ಮೂಲ ಭಗವದ್ಗೀತೆ ಏನು ಬರೆದಿದ್ದಾರೆ ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ನನಗೆ ವೇದಗಳ ಅನುಭವ ಇದೆ, ಇಂಗ್ಲಿಷ್ ಬರುತ್ತೆ, ನನ್ನ ಭಾಷೆ ಬರುತ್ತೆ, ಭಗವದ್ಗೀತೆ ಮೇಲೆ ವ್ಯಾಖ್ಯಾನಗಳಿದೆ, ಶ್ಲೋಕ ಇದೆ, ಕಾಮೆಂಟ್ರಿ ಇದೆ, ಓದಿದ್ರೆ ಅರ್ಥ ಆಗತ್ತೆ, ನನಗೆ ಬುದ್ಧಿ ಇದೆ, ನನ್ನ ಬುದ್ಧಿಗೆ ಅರ್ಥ ಆಗತ್ತೆ ಅನ್ನೋ ಭಾವದಿಂದ ನಾವೆಲ್ಲ ಓದ್ತೇವೆ. ಗುರುಗಳು ಏನ್ ಹೇಳ್ತಾರೆ, ನಮ್ಮ ಗುರುದೇವರು ಏನ್ ಹೇಳ್ತಾರೆ, ಇದಕ್ಕೆ ಎಲ್ಲ ಮಹಾತ್ಮರು ಹೇಳಿದ್ದನ್ನೇ ನಮ್ಮ ಗುರುದೇವರು ಹೇಳ್ತಾರೆ. ಎಲ್ಲ ಮಹಾತ್ಮರು ಹೇಳಿದ್ದನ್ನೇ ನಮ್ಮ ಗುರುಗಳು ಹೇಳಿದ್ದು. ಇದು ನಾನು ಅರ್ಥ ಮಾಡ್ಕೊಳ್ತೇನೆ ಅನ್ನೋ ಭಾವದಿಂದ ಓದಬೇಡಿ. ಪರಮಾತ್ಮನ ವಾಣಿ, ಸ್ವತಃ ಪರಮಾತ್ಮನ ನೇರ ಉಪದೇಶ, ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಉಪದೇಶವನ್ನ ನೀವು ಸಾಮಾನ್ಯ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯನಾಗಿ ನಾನು ಅನ್ನೋ ಶರೀರ ಭಾವದಿಂದ, ನಾನು ಅನ್ನೋ ಅಹಂಕಾರದಿಂದ, ನನಗೆಲ್ಲ ಗೊತ್ತಿದೆ ಅನ್ನೋ ಭಾವದಿಂದ, ಆ ಸೂಕ್ಷ್ಮ ಅಹಂಕಾರದಿಂದ ಕೂತ್ಕೊಂಡು ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಯಾಕೆ ಅಂದ್ರೆ ಇದು ಪರಮಾತ್ಮನ ಕೃಪೆಯಿಂದಲೇ ಅರ್ಥ ಆಗೋ ವಿಷಯ. ಪರಮಾತ್ಮನ ಕೃಪೆ ಅಂದ್ರೆ ಗುರು ಕೃಪೆ. ಅಂದ್ರೆ
ಗುರುವಿನ ಅನುಗ್ರಹ ಇದ್ದರೆ, ಗುರುವಿನ ಪಾದದಲ್ಲಿ ನಮ್ಮ ತಲೆ ಇಟ್ಟಿದ್ದರೆ, ಗುರು ನಮ್ಮನ್ನು ಅನುಗ್ರಹಿಸಿದ್ದರೆ ಮಾತ್ರ ಆತನ ಕೃಪೆಯಿಂದ ಇದು ಅರ್ಥ ಒಳಗೆ ಇಳೀತಾ ಹೋಗುತ್ತೆ ಅಂತ. ಇದನ್ನೇ ರಾಮಾನುಜಾಚಾರ್ಯರು ಬಹಳ ಸುಂದರವಾಗಿ ಈ ವ್ಯಾಖ್ಯಾನ ಕೊಟ್ಟಿದ್ದಾರೆ ಈ ಶ್ಲೋಕಗಳಿಗೆ. ಇಲ್ಲಿ 38ನೇ ಶ್ಲೋಕದಲ್ಲಿ 3 ಉದಾಹರಣೆಯನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಯಾತಕ್ಕೆ ನಮಗೆ ಅರ್ಥ ಆಗಲ್ಲ, ಜ್ಞಾನ ಅಂದ್ರೆ ನಮಗೆ ಯಾಕೆ ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಈಸ್ ಜ್ಞಾನ, ವಿ ಡೋಂಟ್ ನೋ ವಾಟ್ ಈಸ್ ಇಗ್ನೋರೆನ್ಸ್, ವಿ ಡೋಂಟ್ ನೋ ವಾಟ್ ಈಸ್ ಟ್ರೂತ್, ವಿ ಡೋಂಟ್ ನೋ ಹೂ ರಿಯಲಿ ವಿ ಆರ್. Nisargadatta Maharaj has explained this in such a beautiful way, translated by Morris Friedman in English, what he told in Marathi language. In the book I Am That, Maharaj says, most of you are so ignorant, you don't know that you are ignorant. That is how the Leela, that is how the Maya plays the trick. ನಾವು ಏನು ಅಂತ ನಮಗೆ ಅರಿವೇ ಇಲ್ಲ. ನಮಗೆ ಅರಿವಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಏನೂ ಗೊತ್ತಿಲ್ಲ ಅನ್ನೋ ವಿಷಯವೂ ಸಹ ನಮಗೆ ಗೊತ್ತಿಲ್ಲ. ವಾಟ್ ವಿ ಥಿಂಕ್ ವಿ ಆರ್, ಇಟ್ ಈಸ್ ನಾಟ್ ದ ಟ್ರೂತ್. ವಾಟ್ ಆಕ್ಚುಲಿ ವಿ ಆರ್, ವಿ ಡೋಂಟ್ ನೋ ವಾಟ್ ವಿ ಆರ್. ದಟ್ ಇಸ್ ಹೌ ಹಿ ಪುಟ್ಸ್ ಇಟ್ ಇನ್ ಎ ಸಿಂಪಲ್ ವೇ, ನಿಸರ್ಗದತ್ತ ಮಹಾರಾಜ್. ಹಾಗೆ ಜ್ಞಾನದ ಬಗ್ಗೆ ಬಂದಾಗ ಬಹಳ ಕಷ್ಟ. ಅದು ಅರಿವಿಗೆ ಯಾಕೆ ಬರಲ್ಲ ಅಂದ್ರೆ ನಮಗೆ ಅಡ್ಡ ಬರ್ತಾ ಇದೆಯಲ್ಲ, ನಮ್ಮ ಮನಸ್ಸನ್ನು ಮುಚ್ಕೊಂಡಿದೆಯಲ್ಲ, ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಪೂರ್ತಿಯಾಗಿ ಆವರಿಸ್ಕೊಂಡಿದೆಯಲ್ಲ. ಹೊರಗಡೆಯಿಂದ ಏನೋ ಒಂದು ಶಕ್ತಿ. ಯಾವ ಶಕ್ತಿ? ಅದನ್ನ ಆಚಾರ್ಯ ಹೇಳಿದರು, ಮಾಯಾಶಕ್ತಿ. ಪರಮಾತ್ಮನ ಶಕ್ತಿಯೇ ಮಾಯಾಶಕ್ತಿ. ಅದು ಅವ್ಯಕ್ತ, ಅಗೋಚರ. ಅದನ್ನ ಹೀಗೆ ಅಂತ ಹೇಳಲಿಕ್ಕೆ ಆಗಲ್ಲಪ್ಪ. ಅದು ನಮ್ಮನ್ನು ಆವರಿಸ್ಕೊಂಡಿರೋದ್ರಿಂದ ನಮಗೆ ಗೊತ್ತಾಗಲ್ಲ. ಜ್ಞಾನ ಏನು ಅಂತ ನಮಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ನಮ್ಮನ್ನು ಆವರಿಸ್ಕೊಂಡಿರೋ ಶಕ್ತಿ. The whole potency, illusory potency of the God has covered us totally. Not only in this birth, in all the previous births, what we have come through, maybe in the future birth also. This is so strong, the illusion, the delusion is so strong, as our Gurudev puts it. We cannot win over Maya. Acharya Shankara has made it very clear long back. ನಾವು ಮಾಯೆಯನ್ನ ಗೆಲ್ತೇವೆ ಅಂತ ಹೊರಟ್ರೆ ಆಗೋದಿಲ್ಲ. ನಾನು ಅನ್ನೋ ಭಾವ ಇರೋದ್ರಿಂದ, ಶರೀರ ಭಾವ ಇರೋದ್ರಿಂದ, ಅಹಂಕಾರ ಇರೋದ್ರಿಂದ, ಅಹಂ ಭಾವ ಇರೋದ್ರಿಂದ ಮಾಯೆಯನ್ನ ನಾನು ಅನ್ನೋ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಮಾಯೆ ಹೋಗಲಾಡಿಸಬಹುದು ಆಗಬಹುದು ಅಂದ್ರೆ ಗುರು ಕೃಪೆಯಿಂದ ಆಗಬಹುದು. ಅಂದ್ರೆ ಪರಮಾತ್ಮನ ಕೃಪೆಯಿಂದಲೇ ಮಾಯೆ ಬಗೆಹರಿಬೇಕೇ ಹೊರತು ನಾನು ಪ್ರಯತ್ನ ಪಟ್ಟು ನನ್ನ ಮಾಯೆಯನ್ನು ಕಿತ್ಕೊಳ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಇದೆಲ್ಲ ಮಾತುಗಳು ಇಲ್ಲಿ ಬರ್ತಾ ಇದೆ. ಅದು ಭಗವಂತ ಕೊಟ್ಟಿರೋ ಉದಾಹರಣೆ. ಯಾವ ರೀತಿ ಬೆಂಕಿ ಇದೆ, ಅದ್ರ ಹೊಗೆ ಸಿಕ್ಕಾಪಡೆ ತುಂಬಿಕೊಂಡಿರೋದ್ರಿಂದ ಬೆಂಕಿ ಕಾಣ್ತಾ ಇಲ್ಲ, ಬರೀ ಹೊಗೆ ಮುಚ್ಕೊಂಡಿದೆ. ಈ ಉದಾಹರಣೆ ಕೊಟ್ಟಿದ್ದು ಭಗವಂತ ಅದೇನೆ. ದ ಫೈರ್ ಈಸ್ ನಾಟ್ ವಿಸಿಬಲ್ ಬಿಕಾಸ್ ದ ಸ್ಮೋಕ್ ಹ್ಯಾಸ್ ಕಂಪ್ಲೀಟ್ಲಿ ಕನ್ಸೀಲ್ಡ್, engulfed it. That is how the fire is not visible. Your face is not visible in the mirror because it is completely covered by the dust, thick layer of dust. ವರ್ಷಾನುಗಟ್ಲೆ ನಾವು ಧೂಳು ತಿಂದಿರೋ ಕನ್ನಡಿಲಿ ಮುಖ ನೋಡ್ಕೊಳಕ್ ಹೋದ್ರೆ ಕಾಣೋದಿಲ್ವೇ? ಅಯ್ಯೋ ಕನ್ನಡಿ ಇದೆ, ನನ್ನ ಮುಖ ಕಾಣ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಯ್ಯೋ ನನ್ನ ಮುಖ ಕಾಣ್ತಾ ಇಲ್ಲ, ಅಲ್ಲಿ ಧೂಳು ಕೂತಿದೆ ಅಲ್ಲ. ಆ ಕನ್ನಡಿ ಅನ್ನೋದನ್ನ ಧೂಳು ಮುಚ್ಚೋಗಿದೆಯಲ್ಲ, ಆ ಧೂಳು ಮುಚ್ಕೊಂಡಿರೋದನ್ನ ನಮ್ಮ ಮುಖ ಹೇಗೆ ಕಾಣ್ಬೇಕು ನಮಗೆ? ಇದು ಉದಾಹರಣೆ ಪರಮಾತ್ಮ ಕೊಡ್ತಾ ಇರೋದು. ಪರಮಾತ್ಮ ಕೊಡ್ತಾ ಇರೋದು. ಹುಟ್ಟೋ ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ತಾನಾಗೆ ಇದೆಯಾ? ಇಲ್ಲ, ಅದು ತನ್ನದೇ ಆದ ಒಂದು ಗರ್ಭಶೀಲದ ಕೋಶದಲ್ಲಿ ಸಿಕ್ಕಾಕೊಂಡಿದೆ. ತಾಯಿಯ ಗರ್ಭಕೋಶದಲ್ಲಿ ಬೆಳೀತಾ ಇರೋ ಮಗು 9 ತಿಂಗಳು, ಭ್ರೂಣ ಅಂತ ನಾವೇನು ಕರೀತೇವೆ, ಮಾಂಸಪಿಂಡ, ದ ಫೀಟಸ್, ಡೆವಲಪಿಂಗ್ ಚೈಲ್ಡ್, ಡೆವಲಪಿಂಗ್ ಎಂಬ್ರಿಯೋ ಇನ್ ದ ಮದರ್ಸ್ ಹೋಮ್ ಈಸ್ ಕವರ್ಡ್ ಬೈ ಇಟ್ಸ್ ಓನ್ ಕವರಿಂಗ್ ಕಾಲ್ಡ್ ಅಮ್ನಿಯೋಟಿಕ್ ಕವರಿಂಗ್. ಉಲ್ಬಾ ಅಂತ ಸಂಸ್ಕೃತ ಶಬ್ದ ಭಗವಂತ ಹೇಳ್ತಾ ಇದ್ದಾನೆ. ಬೆಳೀತಾ ಇರೋ ಭ್ರೂಣ ತನ್ನದೇ ಆದ ಉಲ್ಬಾ, ತನ್ನದೇ ಆದ ಪೊರೆನಲ್ಲಿ ಯಾವ ರೀತಿ ಮುಚ್ಚೋಗಿದೆಯೋ ಹಾಗೆ ಜ್ಞಾನ ಅನ್ನೋದು ಮುಚ್ಚೋಗಿದೆಯಲ್ಲಪ್ಪ. ಹಾಗೆ ನಿಮಗೆ ಜ್ಞಾನ ಹೇಗೆ ಗೊತ್ತಾಗುತ್ತೆ? ಜ್ಞಾನ ಅಂದ್ರೆ ಏನು ಅರ್ಥ ಆಗುತ್ತೆ? ಮುಚ್ಚೋಗಿದೆ. ಈ 3 ಉದಾಹರಣೆ ಕೊಟ್ಟಿದ್ದು ಭಗವಂತ. ಇದು ಯಾಕೆ? ಇದರಿಂದ ಏನು ಪರಿಣಾಮ?
when the knowledge is covered, when the truth is covered, when the reality is covered, and we don't know what is reality. Anta artha. We don't know who we are really because the whole thing is covered. Whole thing is covered by ajnana. The clouds of ignorance. Avidya, ajnana, ಮಾಯೆಯ ಕಾರಣದಿಂದ ನಮ್ಮ ಸುತ್ತಲೂ ನಮ್ಮನ್ನು ಬಂಧಿಸ್ಕೊಂಡಿದೆಯಲ್ಲ, ಅದು ಕಾರಣ. ಅಜ್ಞಾನವೇ ಕಾರಣ. ಇದಕ್ಕೆ ಇನ್ನೊಂದು ಹೆಸರು ಅವಿದ್ಯಾ, ನಿಸಿಯನ್ಸ್. ಇದು ಎಷ್ಟು ಕಷ್ಟ, ಇದು ಯಾತಕ್ಕೆ ಹೀಗೆ ಅಂತ ಭಗವಂತ ಮುಂದೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ 39th we are taking up. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ. ಕಾಮರೂಪೇಣ ಕೌಂತೇಯ, ಪಾರ್ಥ, ಅರ್ಜುನ, ದುಷ್ಪೂರೇಣ ಅನಲೇನ ಚ. ದುಷ್ಪೂರೇಣ ಅನಲೇನ ಚ. Lord says, ಜ್ಞಾನಂ ಆವೃತಂ ಏತೇನ. ಆವೃತಂ ಜ್ಞಾನಮೇತೇನ. ಜ್ಞಾನಂ ನಿಜವಾದ ಸತ್ಯ, ಸತ್ಯ ಪರಿಸ್ಥಿತಿ, ದಿ ಅಬ್ಸಲ್ಯೂಟ್, ದ ರಿಯಲ್ ಟ್ರೂತ್, ವಾಟ್ ಐ ಆಮ್, ವಾಟ್ ವಿ ಆರ್, ವಾಟ್ ಈಸ್ ದಿಸ್ ಜಗತ್, ವಾಟ್ ಈಸ್ ದಿಸ್ ಪ್ರಪಂಚ, ವಾಟ್ ಈಸ್ ದ ಗಾಡ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ತ್ರೀ. ವೇದಾಂತದಲ್ಲಿ ಈ ಪ್ರಶ್ನೆ ಮೊದಲಿಂದನೂ ಇರತಕ್ಕಂಥದ್ದು. ಮೂರ ಸಂಬಂಧ ಯಾವುದು? ಯಾವ ಮೂರು ವಸ್ತುಗಳ ಸಂಬಂಧ? ಈ ಮೂರು ವಸ್ತುಗಳ ಸಂಬಂಧ ಯಾರಿಗೆ ಮನವರಿಕೆ ಆಗುತ್ತೋ ಅವನು ಮಹಾಜ್ಞಾನಿ ಅಂತ ವೇದಾಂತ ಹೇಳ್ತಾ ಇದೆ. ಯಾವುದು ಮೂರು ವಸ್ತು? ಜೀವ ಅನ್ನೋ ಒಂದು ವಸ್ತು, ಈ ಜಗತ್ತು ಅನ್ನೋದು ಇನ್ನೊಂದು ವಸ್ತು, ಪರಮಾತ್ಮ ಅನ್ನೋದು ಇನ್ನೊಂದು ವಸ್ತು ಅಥವಾ ಈಶ್ವರ. ಜೀವ, ಜಗತ್, ಈಶ್ವರ. ಸೊ ದಿ ತ್ರಿಪುಟಿ, the three distinguishing things in our life, how we consider. Jiva means myself, embodied personality. ದೇಹದಲ್ಲಿರ್ತಕ್ಕಂತಹ ನಾನು ಅನ್ನೋ ಭಾವ ಇದೆಯಲ್ಲ, ಈ ಮನಸ್ಸು, ಅದು ಜೀವ, ಆತ್ಮಭಾವ. ನಾನು ಅನ್ನೋ ಭಾವ. ಈಗೋ coupled with the mind thinking that this personality is I am. This is a phantom personality, actually pseudo personality, that is a different thing. But I consider this as real because the body is there. I think the body is real. That is how the mind thinks. ಆ ಮನಸ್ಸಿಗೆ ಅನಿಸ್ತಾ ಇದೆಯಲ್ಲ ನಾನು ಅನ್ನೋ ಭಾವ, ಅದು ಜೀವ ಭಾವ. ನಾನು ಬೇರೆ. ಜಗತ್ತು ಕಾಣ್ತಾ ಇದೆ, ನನ್ನಿಂದ ಬೇರೆಯಾಗಿ ಕಾಣ್ತಾ ಇದೆ. ಕೂತವರೆಲ್ಲ ಬೇರೆ ಇದ್ದಾರಪ್ಪ, ನಾನು ಅವರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎದುರಿಗಿರ್ತಕ್ಕಂತಹ ಜನಗಳೆಲ್ಲರೂ ಬೇರೆನೆ, ಪ್ರಾಣಿಗಳೆಲ್ಲವೂ ಬೇರೆನೆ, ಸಸ್ಯ ಪ್ರಪಂಚ ಎಲ್ಲ ಬೇರೆ, ತಾರೆಗಳು ಬೇರೆ, ನಕ್ಷತ್ರ ಬೇರೆ, ಸೂರ್ಯ ಚಂದ್ರ ಎಲ್ಲವೂ ಬೇರೆ, ನಾನು ಒಬ್ಬನು ಬೇರೆ, ಇವರೆಲ್ಲ ಬೇರೆ. ಅಂದ್ರೆ ಇದು ಪ್ರಪಂಚ, ಇದು ಸತ್ಯ. ನನಗೆ ನಾನು ಹೇಗೆ ಸತ್ಯನೋ ಈ ಪ್ರಪಂಚ ನನಗೆ ಕಾಣ್ತಾ ಇದೆಯಲ್ಲ 5 ಇಂದ್ರಿಯಗಳ ಸಹವಾಸದಿಂದ. ಐ ಆಮ್ ಸೀಯಿಂಗ್ ಥ್ರೂ ದಿ ಐಸ್, ಹಿಯರಿಂಗ್ ಥ್ರೂ ದ ಇಯರ್ಸ್, ಸೆನ್ಸ್ ಆರ್ಗನ್ಸ್, ಪರ್ಸೀವಿಂಗ್ ಇನ್ಫಾರ್ಮೇಶನ್, ಸ್ಮೆಲ್ಲಿಂಗ್ ಥ್ರೂ ದ ನೋಸ್, observing the taste through the tongue, the food, and by touching I am observing or feeling, experience the experience of touch, ಸ್ಪರ್ಶ ಸುಖ ಎಲ್ಲವೂ ನಾನು ನೋಡ್ತಾ ಇದ್ದೇನಲ್ಲ. ಹಾಗಾಗಿ ನಾನು ಬೇರೆ, ಜಗತ್ತು ಬೇರೆ. ನಾನು ಅಂದ್ರೆ ಜೀವ, ಜೀವಾತ್ಮ, ಜೀವ, ಜೀವಭಾವ ಅಂದ್ರೆ ಶರೀರ ಭಾವ. ನಾನು ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ. ಎಲ್ಲಕ್ಕೂ ಒಬ್ಬನ ಮೇಲಿದ್ದಾನೆ, ಎಲ್ಲಕ್ಕೂ ಒಬ್ಬನಿದ್ದಾನಲ್ಲ ಪರಮಾತ್ಮ. ನಮ್ಮ ನಂಬಿಕೆ ಇದೆಯಪ್ಪ, ಪರಮಾತ್ಮ ಇದ್ದಾನೆ, ಎಲ್ಲೋ ದೂರದಲ್ಲಿ ಕಾಣದೇ ಇರೋ ಸ್ವರ್ಗದಲ್ಲಿ ಇದ್ದಾನೆ, ಅಗೋಚರನಾಗಿದ್ದಾನೆ. ಸೊ ವಿ ಆಲ್ವೇಸ್ ಜನರಲಿ ಕನ್ಸಿಡರ್ 3 things. ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಜೀವ, ಜಗತ್ತು, ಈಶ್ವರ, ಆಲ್ ದ 3 ಆರ್ ಇಂಡಿಪೆಂಡೆಂಟ್. ದಟ್ ಈಸ್ ಹೌ ಅಜ್ಞಾನ್ ಈಸ್. ದಟ್ ಈಸ್ ಹೌ ವಿ ನಾರ್ಮಲಿ ಥಿಂಕ್. ಬಿಕಾಸ್ ರಿಯಾಲಿಟಿ ಹ್ಯಾಸ್ ನಾಟ್ ಡಾನ್ಡ್. ವಿ ಹ್ಯಾವ್ ನಾಟ್ perceived, we have not experienced what is real. Reality is something different than what we think. Actually we are different than what we think to be we are. ನಾನು ಏನು ಅಂತ ಅನ್ಕೊಂಡಿದ್ದೇನಲ್ಲ ಅದು ನಾನು ಅಲ್ವೇ ಅಲ್ಲ. ನಿಜವಾದ ನಾನು ಬೇರೆನೆ. ಆ ನಿಜವಾದ ನಾನು ಯಾರು ನನಗೆ ಗೊತ್ತಿಲ್ಲ. ನಾನು ಏನ್ ತಿಳ್ಕೊಂಡಿದ್ದೇನೆ ನಾನು, ಅದು ನಾನು ನಿಜವಾದ ನಾನು ಅಲ್ಲ.
Ramana Maharshi, Bhagavan Ramana Maharshi has made this point in his number of talks very clear. That's why he says, go to the root. Go to the root of I. Who is this I? When you go to the root, deep contemplation, ಬಹಳ ಮನನಯೋಗ್ಯವಾದ ವಿಚಕ್ಷಣೆಯಿಂದ ಮನನ ಅಂತಂದ್ರೆ ಇದರ ಬಗ್ಗೆ ವಿಚಾರ ಮಾಡೋದು. ಇದು ವಿಚಾರ ಮಾರ್ಗ. ಸೆಲ್ಫ್ ಎನ್ಕ್ವೈರಿ ಹಿ ಕಾಲ್ಸ್, ಆತ್ಮ ವಿಚಾರ ಮಾರ್ಗ. ಆಗ ನೀನು ಅದರ ಬುಡಕ್ಕೆ ಹೋಗ್ತೀಯ. ನಾನು ಅನ್ನೋದು ಎದರ ಮೇಲೆ ಬರ್ತಾ ಇದೆ ಭಾವ, ನಾನು ನಾನು, ಅದ್ರ ಬುಡಕ್ಕೆ ಹೋಗು. ಅದು ಹೇಳೋದು ಎಷ್ಟು ಸುಲಭವೋ ನಮ್ಮ ಗುರುಗಳು ಹೇಳ್ತಾ ಇದ್ರು. ಭಗವಾನ್ರು ಹೇಳೋದು ಎಷ್ಟು ಸುಲಭನೋ ಅದು ಆಚರಣೆಗೆ ತರೋದು ಅಷ್ಟೇ ಕಷ್ಟ. ಯಾಕೆಂದ್ರೆ ಮಾಯೆ ಅಡ್ಡ ಬರುತ್ತೆ. ಮಾಯೆ ಅಡ್ಡ ಬರುತ್ತೆ. ವಿಚಾರ ಮಾರ್ಗ ಎಲ್ಲರಿಗೂ ಸಲ್ಲದು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಬಹಳ ಮುಂದುವರೆದ ಉತ್ತಮ ಅಧಿಕಾರಿಗೆ ಈ ವಿಚಾರ ಮಾರ್ಗ ಸರಿ ಹೋಗುತ್ತೆ. ಉಳಿದವರಿಗೆಲ್ಲ ಅರ್ಥ ಇದು ಶಬ್ದಗಳಾಗ್ಬಿಡುತ್ತೆ. ಬಹಳ ಸಿಂಪಲ್ ಆಗಿ, ಬಹಳ ಯಾವ ತೊಂದರೆ ಇಲ್ಲದೆ ನಾವು ಏನಪ್ಪ ಮಾಡಬಹುದು ಅಂದ್ರೆ, ಗುರುಗಳು ಇವತ್ತು ಬೆಳಗ್ಗೆ ತಾನೇ ಮಾತಾಡ್ತಾ ಇದ್ದೆ ಮನೆಯಲ್ಲಿ. ಗುರುಗಳು ಎರಡೇ ಹೇಳಿದ್ದಾರೆ. ಇದು ಯಾವುದು ತಲೆಗೆ ಹೋಗಲ್ಲ, ಅರ್ಥ ಆಗಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಡೋಂಟ್ ಬಾದರ್ ಟೂ ಮಚ್, ಡೋಂಟ್ ರೀಡ್ ಟೂ ಮೆನಿ ಬುಕ್ಸ್. ಡೋಂಟ್ ರೀಡ್ ಟೂ ಮೆನಿ ಬುಕ್ಸ್ ಬಿಕಾಸ್ ಯು ಗೆಟ್ ಕನ್ಫ್ಯೂಸ್ಡ್. ಥ್ರೋ ಅವೇ ಆಲ್ ದ ಬುಕ್ಸ್. ಒನ್ಸ್ ಯು ಹ್ಯಾವ್ ಹರ್ಡ್ ಫ್ರಮ್ ಎ ಗುರು, ಎ ಬ್ರಹ್ಮಜ್ಞಾನಿ, ಅಬೌಟ್ ದ ಟ್ರುತ್, ಸಿಂಪ್ಲಿ ಫಾಲೋ ಇಟ್ ವಾಟ್ ಹಿ ಸೇಸ್. ಎರಡೇ ಮಾರ್ಗ ಗುರುಗಳು ಹೇಳಿದ್ದು ನಮಗೆ. ಏನು? ಒಂದು, ಯಾವುದೂ ಅರ್ಥ ಇದ್ದಾಗ ಯೋಚನೆ ಮಾಡಬೇಕು. ಇದು ಅರ್ಥ ಆಗಲಿಲ್ಲ, ನನ್ನ ತಲೆಗೆ ಹೋಗ್ತಾ ಇಲ್ಲ, ಡೋಂಟ್ ಈವನ್ ಥಿಂಕ್ ಆನ್ ದಟ್. ಅಯ್ಯೋ, ಗುರುಗಳು ಹೇಳ್ತಾ ಇದ್ದಾರೆ, ಇದೇನಪ್ಪ ಇದೆಲ್ಲ ಇಷ್ಟೆಲ್ಲ ವ್ಯಾಖ್ಯಾನ ಇದೆಯಲ್ಲ, ಇದು ನನಗೆ ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಅಧ್ಯಾರೋಪ ಅಂದ್ರೇನು, ಜೀವ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮ ಅಂದ್ರೇನು, ನಾನೇ ಪರಮಾತ್ಮ ಅಂತ ಗುರುಗಳು ಹೇಳ್ತಾ ಇದ್ದಾರಲ್ಲ, ನೀನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಹೇಗಪ್ಪ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ? ಆ ಭಗವಂತ ನಾನಾಗ್ಲಿಕ್ಕೆ ಸಾಧ್ಯನಾ? ಗುರುಗಳು ಹೇಳ್ತಾ ಇದ್ದಾರಲ್ಲ ತತ್ವಮಸಿ ಅಂತ, ನೀನು ಅದೇ ಆಗಿದ್ದೀಯಪ್ಪ. ಉಪನಿಷತ್ತು ಸಾರಿ ಸಾರಿ ಹೇಳ್ತಾ ಇದೆಯಲ್ಲ, ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ, ಆ ಆತ್ಮನೇ ನೀನಾಗಿದ್ದೀಯ, ಆ ಆತ್ಮನೇ ಪರಮಾತ್ಮನಾಗಿದ್ದಾನೆ, ಆ ಆತ್ಮನೇ ಪರಮಾತ್ಮ ಅಂದಮೇಲೆ ನೀನೇ ಆತ್ಮ, ನೀನೇ ಪರಮಾತ್ಮ ಅಂತ ಗುರುಗಳು ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಷನ್ ಅಂದ್ರೆ, ಗುರುಗಳು ಏನ್ ಹೇಳ್ತಾ ಇದ್ದಾರೆ, ದಿ ಹೈಯೆಸ್ಟ್ ಟ್ರೂತ್ we are trying to interpret from our limited knowledge of mental ability and intelligence. ನಾವು ನಮ್ಮ ಮನಸ್ಸಿನಿಂದ, ಶರೀರ ಭಾವದಿಂದ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಪರಮಾತ್ಮ ಆಗ್ಲಿಕ್ಕೆ ಹೇಗಪ್ಪ ಸಾಧ್ಯ? ಖಂಡಿತ ಇಲ್ಲ. ಶರೀರ ಭಾವದಿಂದ ಲೆಕ್ಕ ಹಾಕಿದ್ರೆ, ಇಫ್ ಯು ಥಿಂಕ್ ದಟ್ ಯು ಆರ್ ಇಂಡಿವಿಜುವಾಲಿಟಿ, ಯು ಆರ್ ಎ ಪರ್ಸನಾಲಿಟಿ, ಯು ಆರ್ ಎ ಪರ್ಸನ್ ವಿತ್ ಎ ಸ್ಟೇಟಸ್, ಯು ಆರ್ ಎ physical personality with a status, and if you always remember, then you cannot be any physical entity which is limited, bound, cannot be God. It is created by him only, but it cannot be God. ಇದೆಲ್ಲ ಕಷ್ಟ ತಲೆಗೆ ಹೋಗ್ತಾ ಇಲ್ಲ. ಅವಾಗ ಏನ್ ಮಾಡಬೇಕು? ಗುರುಗಳು ಎರಡೇ ಹೇಳಿದ್ರು. ಫಾಲೋ ದ ಓನ್ಲಿ ಟು ಸಿಂಪಲ್ ಅಡ್ವೈಸ್. ಒಂದು, ಕರ್ಮಯೋಗ. ನಿಮ್ಮ ಪಾಲಿನ ಕೆಲಸಗಳನ್ನ ಆಸೆ ಬಿಟ್ಟು ಮಾಡ್ತಾ ಹೋಗಿ. ಆಸೆ ಬಿಟ್ಟು ಅಂದ್ರೆ ವಿಥೌಟ್ ಪ್ಯಾಷನ್, ವಿಥೌಟ್ ಲಸ್ಟ್, ವಿಥೌಟ್ ಡಿಸೈರ್, ವಿಥೌಟ್ ಇಂಟೆನ್ಷನ್, ವಿಥೌಟ್ ವಾಲಿಷನ್ ಅಂತ. ಯಾವುದೇ ಸಂಕಲ್ಪ ಇಲ್ಲದೆ, ಯಾವುದೇ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವುದೇ ರೀತಿ ಯೋಚನೆ ಇಲ್ಲದೆ, ಕೆಟ್ಟ ಭಾವನೂ ಅಲ್ಲ, ಒಳ್ಳೆ ಭಾವನೂ ಅಲ್ಲ, ಯಾರೋ ಸೇವೆ ಮಾಡ್ತಾ ಇದ್ದೇನೆ ಅಂತನೂ ಅಲ್ಲ, ಯಾರೋ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅನ್ನೋ ಭಾವನೂ ಅಲ್ಲ. ಎಲ್ಲವೂ ಅಹಂಕಾರಕ್ಕೆ ದಾರಿ. ಸುಮ್ಮನೆ ನಿಮ್ಮ ಪಾಲಿನ ಕರ್ತವ್ಯ ಮಾಡ್ತಾ ಹೋಗಿ, ಒಳ್ಳೆ ಮನಸ್ಸಿನಿಂದ ಮಾಡ್ತಾ ಹೋಗಿ. ಇದರಿಂದ ಏನ್ ಫಲ ಬರುತ್ತೆ? ಏನಾದ್ರೂ ಬರಲಿ, ಯೋಚನೆ ಬೇಡ. ಈ ಕೆಲಸ ಮಾಡಿದ್ರೆ ನನಗೆ ಇಷ್ಟು ಒಳ್ಳೇದಾಗತ್ತೆ, ಆ ಥರ ಯೋಚನೆ ಬರಬಾರ್ದು. ಡೋಂಟ್ ಹ್ಯಾವ್ ಎನಿ ಡಿಸೈರ್ಸ್, ಡೂ ದಿ ವರ್ಕ್ ಸಿನ್ಸಿಯರ್ಲಿ, ಆಫರಿಂಗ್ ಎವ್ರಿಥಿಂಗ್ ಟು ಅಟ್ ದ ಲೋಟಸ್ ಫೀಟ್ ಆಫ್ ಗಾಡ್. ಈಶ್ವರ ಅರ್ಪಣ ಬುದ್ಧಿಯಿಂದ ಎಲ್ಲವೂ ಪರಮಾತ್ಮ ನೀನ್ ಮಾಡಿಸ್ತಾ ಇದೆಯಪ್ಪ. ಈ ದೇಹ ಮಾಡ್ತಾ ಇದೆ, ಮಾಡ್ತಾ ಇರೋ ನೀನಪ್ಪ ಗುರು. ಇದು ದೇಹ ಮಾಡ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ನಾನು ಅಂದ್ರೆ ಹೇಳ್ಕೊಳ್ಬೇಕು, ಈ ದೇಹ ಏನು ಮಾಡ್ತಾ ಇಲ್ಲ, ನಾನು ಅನ್ನೋ ಅಹಂಭಾವ ಏನು ಮಾಡ್ತಾ ಇಲ್ಲ, ಈ ನಾನು ಅನ್ನೋದು ಇಲ್ಲ. ನಿಜವಾಗ್ಲು ಎಲ್ಲ ಮಾಡಿಸ್ತಾ ಇರೋ ನೀನು. ಇದು ಕರ್ಮಯೋಗ. ಇದನ್ನು ಮಾಡ್ಕೊಂಡು ಹೋಗಿ ಸಾಕು. ಓನ್ಲಿ ಡೂ ದಿಸ್ ಮಚ್. ಸೆಕೆಂಡ್ ಥಿಂಗ್ ಈ ಸೆಟ್, ಟುಡೇ ಮಾರ್ನಿಂಗ್ ಅಗೇನ್ ದಿಸ್ ಪಾಯಿಂಟ್ was being discussed for more than 1 hour in our house. Second point he said was always Nama Japa. The last 6 months before Gurudev left the body, Mahasamadhi ತಗೊಳ್ಳೋ ಮೊದಲು 6 ತಿಂಗಳಿಂದ
ಸುಮಾರು ಗೊತ್ತಿದ್ದ ಹಾಗೆ ಒಂದು 4-3 ಸಲ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಗುರುಗಳು. ದ ಸೆಕೆಂಡ್ ಪಾಯಿಂಟ್ ಈಸ್, ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನೀ ಎಲ್ಲರಿಗೂ ತಿಳಿಸು ಅಂತ ಹೇಳಿಬಿಟ್ರು. ಏನು ನನಗೆ ಹೇಳಿದ ಮಾತು ಅಂತ ತಿಳ್ಕೊಳ್ಳಿ, ಅದು ಎಲ್ಲರಿಗೂ ಅಪ್ಲೈ ಆಗತ್ತೆ. ಎಲ್ಲರಿಗೂ ಹೇಳಿದ್ದು ನಾನು, ನಮ್ಮ ಗುರುಗಳು ಹೇಳಿದ್ದು ಏನು ಹೇಳಿದರು? ಇನ್ನೇನೂ ಮಾಡಬೇಕಾಗಿಲ್ಲ, ಯಾವ ಪುಸ್ತಕ ಓದಬೇಕಾಗಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ, ಕೂತ್ಕೊಂಡು ಸದಾಕಾಲ ಮನಸ್ಸಲ್ಲಿ ನಾಮ ಜಪ ಇಟ್ಕೊಳ್ಳಿ, ನಾಮ ಜಪ ಇಟ್ಕೊಳ್ಳಿ. ನಾಮ ಜಪ ಮಾಡಿದರೆ ಸಾಕು, ಮುಕ್ತಿ ಗ್ಯಾರಂಟಿ. ಇದು ಯಾರು ಹೇಳ್ತಾ ಇದ್ದಾರೆ? ನಮ್ಮ ಗುರುದೇವರು ಸ್ವತಃ ಅವರ ಬಾಯಿಂದ ಬಂದ ಮಾತುಗಳು. ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ. ನನಗಂತೂ ಗೊತ್ತು, ಮಹಾಜ್ಞಾನಿಗಳು ಸುಳ್ಳಂತೂ ಯಾವತ್ತೂ ಹೇಳೋದಿಲ್ವಾ? ಅದರಲ್ಲೂ ಅವರ ಭಕ್ತರಿಗೆ, ಅವರ ಶಿಷ್ಯಂದ್ರಿಗೆ, ಅವರ ಕರುಣೆಯಲ್ಲಿರ್ತಕ್ಕಂಥ ನಮ್ಮಂಥವ್ರ ಉದ್ಧಾರವೇ ಅವರ ಗುರಿ ಇರಬೇಕಾದ್ರೆ ನಮಗೆ ಸುಳ್ಳು ಹೇಳ್ತಾರ? ಇಲ್ಲ. ಎರಡೇ ಅವ್ರು ಹೇಳಿದ್ದು, ಕೊನೆ ಪಕ್ಷ ಇವೆರಡು ಮಾಡಿ ಸಾಕು, ಇನ್ನೇನು ಅರ್ಥ ಆಗದಿದ್ರು ಬೇಡ, ಎರಡು ಮಾಡಿ. ಒಂದು ಕರ್ಮಯೋಗ, ಒಂದು ನಾಮಜಪ. ನಾಮಜಪದ ಬಗ್ಗೆ ಒಂದು ಸೀಕ್ರೆಟ್ ಹೇಳಿದ್ರು ಗುರುಗಳು. ಆ ಸೀಕ್ರೆಟ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಅದು ಯಾಕೆ ನನಗೂ ಗೊತ್ತಿಲ್ಲ, ಮತ್ತೆ ಮಾತು ನೆನಪಿಗೆ ಬರ್ತಾ ಇದೆ. ಇದು ಎಲ್ಲ ಜ್ಞಾನಿಗಳಿಗೂ ಗೊತ್ತಿರೋದು, ಜ್ಞಾನಿಗಳಿಗೂ ಗೊತ್ತಿರೋ ಒಂದು ಸೀಕ್ರೆಟ್. ಅವ್ರ ಗುರುದೇವ್ ಒನ್ಸ್ ಎಕ್ಸ್ಪ್ಲೈನ್ ದಟ್. ಬಹಳ he has not mentioned in Scientist Search for Truth in detail this aspect. He has mentioned only a few points. How the divine vision of Rama appeared in front of him. Before that, divine vision of Krishna appeared in front of him. That's all he mentions in 3 or 4 lines. But what he said was different. What is not mentioned in the book is very different. Very important. You know what our Gurudev said? The word Rama simply does not mean the image of the great king of Ikshvaku Vamsha, son of Dasharatha, husband of Sita, son of Kausalya, Ayodhyapati. Only it does not only pertains to that. Rama is beyond the image, beyond the form. The word Rama is beyond the image, what you worship, beyond the form, what you have conceived. It is beyond that. ನಾವು ರಾಮನ ಚಿತ್ರ, ರಾಮ ಅಂದ್ರೆ ನಮಗೆ ರಾಮನ ಚಿತ್ರ ಮನಸ್ಸಿಗೆ ಬರ್ತದೆ. ಕಿರೀಟ ಹಾಕೊಂಡಿರ್ತಕ್ಕಂತಹ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರ್ತಕ್ಕ, ಕೋದಂಡವನ್ನು ಹಿಡ್ಕೊಂಡಿರ್ತಕ್ಕಂಥ ರಾಮನ ಚಿತ್ರ ಕಣ್ಣಿಗೆ ಬರ್ತದಲ್ಲ, ಅದು ನಿಜವಾದ ರಾಮ ಅಲ್ಲ. ಅದಕ್ಕಿಂತನೂ ಮೇಲ್ಪಟ್ಟ ಶಕ್ತಿ ಇದೆಯಲ್ಲ, ಅದಕ್ಕಿಂತ ಉತ್ತರೋತ್ತರವಾದ ಊರ್ಧ್ವ ಶಕ್ತಿ ಇದೆಯಲ್ಲ, ಅದು ರಾಮ ಅಂತ ಹೇಳಿದ್ರು ಗುರು. ದಟ್ ಈಸ್ ಅಗೋಚರ, ಅವ್ಯಕ್ತ, ಅಗ್ರಾಹ್ಯ, ಎಲ್ಲವನ್ನೂ ಹೇಳ್ಬಿಟ್ರು ಗುರುಗಳು. ಆ ನಿಜವಾದ ರಾಮ ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸಿಗೆ ಮೂಡೋದಿಲ್ಲ. ಯಾಕೆ ಅಂದ್ರೆ ಅವನು ಒಳಗಡೆನೇ ಇದ್ದಾನೆ, ನಿನ್ನ ಹೃದಯದ ಒಳಗೆ ಇದ್ದಾನಲ್ಲಪ್ಪ ಆತ್ಮ, ಆತ್ಮನೇ ರಾಮ. ಆ ನಿರ್ವಿಕಾರ ಸ್ಥಿತಿ, ಅದು ಪರಬ್ರಹ್ಮ ಸ್ಥಿತಿ, ಅದೇ ಪರಮ ಚೈತನ್ಯ, ಅದೇ ರಾಮ. ರಾಮ ಅಂದ್ರೆ ಆತ್ಮ ಅಂತ ತಿಳ್ಕೋ, ರಾಮ ಅಂದ್ರೆ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೋ. ಕೇವಲ ಒಂದು ರೂಪ ಅಂತ ತಿಳ್ಕೊಳ್ಬೇಡ. ಅಯೋಧ್ಯಾದಲ್ಲಿ ವಾಸ ಮಾಡಿರ್ತಕ್ಕಂಥ ದಶರಥಾತ್ಮಜನಾದ ರಾಮ ಅಂತ ಮಾತ್ರ ಭಾವಿಸಬೇಡ, ಅದು ಸುಳ್ಳು. ಇದು ಗುರುಗಳು ಹೇಳಿದ್ದ ಮಾತು. ಇದು ಎಷ್ಟು ಮಟ್ಟಿಗೆ ನಮಗೆ ಅರ್ಥ ಆಗತ್ತೆ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಹೌ ಫಾರ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಓನ್ಲಿ ಗುರು ನೋಸ್, ಐ ಡೋಂಟ್ ನೋ. So much is there, secrets. That is why he kept on insisting. Always think of Nama Japa. That Nama itself will take you. That Nama itself will take you to the other side of the ocean. Nothing to worry. See, that is a promise our Gurudev has given. So, Jnana is so difficult. Lord, that's why he is telling, all secrets cannot be given out ಇಮಿಡಿಯೇಟ್ಲಿ ಟು ಅರ್ಜುನ ಅಲ್ಲ, ಅಂದ್ರೆ ಟು ದ ಹ್ಯೂಮನ್ ಬೀಯಿಂಗ್ಸ್. ನಮ್ಮಂತ ಅಜ್ಞಾನಿಗಳಿಗೆ ಎಲ್ಲ ಒಟ್ಟಿಗೆ ಹೇಳಕ್ ಆಗಲ್ವಲ್ಲ, ಒಂದೊಂದೇ ಹೇಳ್ತಾ ಹೋಗೋದು ಪರಮಾತ್ಮ. ಇಲ್ಲಿ ನಿಧಾನವಾಗಿ ಇಲ್ಲೇನು ಹೇಳ್ತಾ ಇದ್ದಾನೆ? ಆವೃತಂ ಜ್ಞಾನ ಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ದುಷ್ಪೂರೇಣ ಎಂದೂ ತೃಪ್ತಿಯಾಗದ, ಅನ್ಸ್ಯಾಟಿಸ್ಫೈಯಬಲ್, ಅಬ್ಸಲ್ಯೂಟ್ಲಿ ಯು ಕೆನಾಟ್ ಸ್ಯಾಟಿಯೇಟ್ ಇಟ್.
unsatiable. However much you feed, it is not full. ಎಂದೂ ಮುಗಿಯದ, ಎಂದೂ ತುಂಬದೇ ಇರತಕ್ಕಂಥ, ಎಂದೂ ಕೊನೆಗೆ ತೃಪ್ತಿ ಅಂತ ಸಿಗದೇ ಇರತಕ್ಕಂಥ, however much you try to feed, enjoy the pleasure, the enjoyment goes away, still you feel unsatisfied. Because lifelong there is no end point for enjoyment. ನಮಗೆ ಸುಖ ಬೇಕು ಅಂತ ಹೊರಟಾಗ ಎಷ್ಟು ಸಿಕ್ಕರೂ, ಎಷ್ಟೇ ಸುಖ ಸಿಕ್ಕರೂ ತೃಪ್ತಿ ಅನ್ನೋದು ಬರೋಲ್ಲ. ಅದು ಮನುಷ್ಯನ ಸ್ವಭಾವ, ಅದು ಮಾಯೆ ಪ್ರಭಾವ. ಯಾಕೆ? ಕಾಮ ಅನ್ನೋದು ಅಷ್ಟು ಬಲವಾಗಿದೆ. ಪರಮಾತ್ಮ ಹೇಳ್ತಾರೋ ಮಾತು. ಕಾಮ ಅನ್ನೋದಕ್ಕೆ ಮೊದಲೇ ಹೇಳಿದೆ, ಬಹಳ ದೊಡ್ಡ ವ್ಯಾಖ್ಯಾನ ಇದೆ. ನಮ್ಮ ಮನಸ್ಸಲ್ಲಿ ಬರೋ ಎಲ್ಲ ರೀತಿಯ ಆಲೋಚನೆಗಳು, ಎಲ್ಲ ರೀತಿಯ ಆಸೆಗಳು, ಸಂಕಲ್ಪಗಳು, ಅದನ್ನು ಹೊಂದಬೇಕು ಅನ್ನೋ ಆಸೆ, ಹೊಂದಿದ ಮೇಲೆ ಮತ್ತೊಂದಿಷ್ಟು ಮತ್ತೆ ತಗೊಳ್ಬೇಕು ಅನ್ನೋ ಆಸೆ, ಸ್ವಲ್ಪ ಇದ್ರೆ ಮತ್ತೂ ಬೇಕು ಅನ್ನೋ ಆಸೆ, ಅದನ್ನು ನಾನೇ ಇಟ್ಕೊಳ್ಬೇಕು, ನಾನೇ ಅನುಭವಿಸ್ಬೇಕು ಅನ್ನೋ ಆಸೆ, ಜಗತ್ತಲ್ಲಿ ಏನೇನು ಎಲ್ಲವೂ ಸುಂದರವಾಗಿದೆಯೋ, ಯಾವುದು ಚೆನ್ನಾಗಿದೆಯೋ ಎಲ್ಲವೂ ನನಗೆ ಬೇಕು ಅನ್ನೋ ಆಸೆ. ಇದೆಲ್ಲ ಆಸೆಗಳು, ಸಂಕಲ್ಪಗಳು, ಲೋಭ, ತೃಷ್ಣ, ದಿ ಹಂಗರ್ ಫಾರ್ ಪ್ಲೆಷರ್, ತೃಷ್ಣ, ದಿ ಹಂಗರ್ ಟು ಒಬ್ಟೈನ್ ಪ್ಲೆಷರ್, ಎವರ್ enchanting, mesmerizing hunger in the mind to always enjoy. So, hunger for enjoyment, ತೃಷ್ಣ, ಇವೆಲ್ಲವೂ ಕಾಮದಲ್ಲಿ ಬರುತ್ತೆ. ಈ ಕಾಮ ಅನ್ನೋದು ಇದೆಯಲ್ಲ, ಅದೇನು ಮಾಡ್ತಾ ಇದೆ? ಜ್ಞಾನಿಗಳಿಗೆ ನಿತ್ಯವೈರಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಜ್ಞಾನಿನಃ ನಿತ್ಯವೈರಿಣ ಕಾಮರೂಪೇಣ ಜ್ಞಾನಂ ಆವೃತಂ. ಕಾಮರೂಪದಲ್ಲಿ, ಕಾಮ ಎನ್ನುವ ಭಾವದಲ್ಲಿ ಆಸೆಗಳ ಮೊತ್ತ. ಸೊ ಸಮ್ ಟೋಟಲ್ ಆಫ್ ಆಲ್ ಅವರ್ ಡಿಸೈರ್ಸ್ ಅಂಡ್ ಪ್ಯಾಷನ್ ಅಂಡ್ ಲಸ್ಟ್, ಇಟ್ ಹಸ್ ಕವರ್ಡ್ ಅಸ್ ಇನ್ ಸಚ್ ಎ ವೇ, ಕವರ್ಡ್ ದ ಜ್ಞಾನ. ಆವೃತಂ ಜ್ಞಾನಂ, ಇಟ್ ಹಸ್ ಕವರ್ಡ್ ದ ರಿಯಾಲಿಟಿ, ಕವರ್ಡ್ ದ ಜ್ಞಾನ. ಯಾಕಂದ್ರೆ ಇಟ್ ಈಸ್ ಎನ್ ಎಟರ್ನಲ್ ಎನಿಮಿ ಫಾರ್ ವೈಸ್ ಮೆನ್, ಎಟರ್ನಲ್ ಎನಿಮಿ ಫಾರ್ ನಾಲೆಡ್ಜಬಲ್ ಮೆನ್. ದಿಸ್ ಕಾಮ ಇಸ್ ಎಟರ್ನಲ್ ಎನಿಮಿ ಫಾರ್ ಜ್ಞಾನೀಸ್ ಅಂತ ಅರ್ಥ. ಜ್ಞಾನಿಗಳಿಗೆ ನಿತ್ಯವೈರಿಯಾಗಿರ್ತಕ್ಕಂತಹ ಈ ಕಾಮ ಎನ್ನುವುದು ಜ್ಞಾನವನ್ನು ಮುಚ್ಕೊಂಡಿದೆಯಲ್ಲಪ್ಪ ಅರ್ಜುನ. ಏನು ಮಾಡಿದ್ರೂ ತೃಪ್ತಿಪಡಿಸಕ್ಕೆ ಸಾಧ್ಯ ಇಲ್ಲ. ನೀನು ಎಷ್ಟು ಪ್ರಯತ್ನ ಪಟ್ಟರೂ ಮನಸ್ಸಿನಿಂದ ಕಾಮಭಾವ ಹೊರಗಡೆ ಹೋಗೋದಿಲ್ಲ. ಇನ್ನೂ ಬೇಕು ಅನ್ನೋ ಆಸೆ ಅಧಿಕವಾಗತ್ತೆ ಹೊರತು ಇಷ್ಟು ಸಿಕ್ಕರೆ ಸಾಕು ಅನ್ನೋದು ಉಳಿಯೋದಿಲ್ಲ. ಪರಮಾತ್ಮ ಹೇಳ್ತಾರೋ ಮಾತು. ಸ್ವಲ್ಪ ಸಿಕ್ಕರೆ ಸಾಕು ಅನ್ನೋ ಅಲ್ಪ ತೃಪ್ತಿ ಜನಗಳಿಗೆ ಈ ಜನ್ಮದಲ್ಲಿ ಮರಣದ ತನಕ ಬರೋದಿಲ್ಲಪ್ಪ ಅರ್ಜುನ. ಸೆಲ್ಫ್ ಕಂಟೆಂಟ್ಮೆಂಟ್ ಕೆನಾಟ್ ಬಿ ಅಟೈನ್ಡ್ ಬೈ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ವರ್ಲ್ಡ್ಲಿ ಲೈಫ್. ವಾಟ್ ಎವರ್ ಯು ಗೆಟ್, ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಯು ವಾಂಟ್ ಸಮಥಿಂಗ್ ಮೋರ್. ದಟ್ ಈಸ್ ಕಾಮ. ದ ಲಸ್ಟ್ ಅಂಡ್ ದ ಪ್ಯಾಷನ್, ಡಿಸೈರ್, ದಟ್ ಈಸ್ ಕಾಮ. ಯು ವಾಂಟ್ ಸಮಥಿಂಗ್ ಮೋರ್. ಇಫ್ ಯು ಗಾಟ್ 10 lakhs, not satisfied. Something else the mind wants. If you got 1 crore cash, not satisfied. Mind something else it wants. Whatever you give, mind cannot be satisfied. So, ಎಂತಹ ವಿವೇಕಿಗಳಿಗೂ ಸಹ ಇದು ಬಿಡೋದಿಲ್ಲ. This karma will not allow anybody to keep quiet, even if he is a intelligent person, a wise man. ಜ್ಞಾನಿನೋ ನಿತ್ಯವೈರಿಣ, ಜ್ಞಾನಿನಃ ನಿತ್ಯವೈರಿಣ ಅಂದರೆ ಎರಡು ಇಂಟರ್ಪ್ರಿಟೇಷನ್ ಇದೆ. ಜ್ಞಾನಿಗಳಿಗೆ ನಿತ್ಯವೈರಿ ಯಾರು? ದ ಎಟರ್ನಲ್ ಎನಿಮಿ ಫಾರ್ ಜ್ಞಾನೀಸ್ ಇಸ್ ಕಾಮ, ಕಾಮಭಾವ, ಸಂಕಲ್ಪ ಭಾವ, ಡಿಸೈರ್ಸ್. ದ ಡಿಸೈರ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಜ್ಞಾನ. ಸೊ ಎ ಜ್ಞಾನಿ, ಎ ಮಹಾಪುರುಷ ಈಸ್ ಡಿವೈಡ್ ಆಫ್ ಡಿಸೈರ್ಸ್. ಆದ್ರೆ ಯಾವ ಸಂಕಲ್ಪ ಇಲ್ಲ. ವೀತರಾಗ ಶೋಕ ಭಯ ಮುಕ್ತ ಅಂತಾನೆ ಹೆಸರಿದೆ. ಯಾವುದೇ ಆಸೆಗಳಿಲ್ಲ, ಭಯ ಇಲ್ಲ, ಹೆದರಿಕೆ ಇಲ್ಲ ಅಂದಮೇಲೆ ಇಟ್ ಇಸ್ ಅ ಡೆಡ್ ಎಗನೆಸ್ಟ್. ಇಟ್ ಇಸ್ ಎಟರ್ನಲ್ ಎನಿಮಿ ಫಾರ್ ಎ ಜ್ಞಾನಿ. ಜ್ಞಾನಿಯನ್ನು ಆಟ ಆಡಿಸುತ್ತೆ ಅಂತ ಇಲ್ಲಿ ಭಾವ ಬರುತ್ತೆ. ಪರಮಾತ್ಮ ಹೇಳ್ತಾ ಇರೋದು ಯಾವ ರೀತಿ ಭಾವ ಬರುತ್ತೆ? ಜ್ಞಾನಿಗಳಿಗೆ ನಿತ್ಯವೈರಿ ಅಂದ್ರೆ ಅರ್ಥ ಏನು? ಜ್ಞಾನಿಗಳನ್ನೂ ಬಿಟ್ಟಿಲ್ಲ ಕಾಮ ಅನ್ನೋದು. ಯಾವುದೋ ಒಂದು ಸಮಯದಲ್ಲಿ ಆಟ ಆಡಿಸ್ಬಿಡುತ್ತೆ. ಇಟ್ ವಿಲ್ ದಿ ಪ್ಯಾಷನ್ ಅಂಡ್ ದ ಲಸ್ಟ್, ದ ಡಿಸೈರ್ will make you to be possessed in such a way that you come down in the field of Adhyatma, spiritual line. So here, ಜ್ಞಾನಿನ ನಿತ್ಯವೈರಿಣ ಅಂದ್ರೆ ಸಂಪೂರ್ಣ ಜ್ಞಾನವಂತರು ಅಂತ ಅರ್ಥ ಅಲ್ಲ.
Once the jnana is attained, nothing can shake them. But the person who is about to attain jnana, one step below, ಪದಾರ್ಥ ಜ್ಞಾನ ಯಾರಿಗೆ ಉಂಟಾಗಿದೆಯೋ ಅದು ಅದೃಢವಾದ ಜ್ಞಾನ ಅಂತ ಹೇಳುತ್ತೆ ವೇದಾಂತ. ಅದೃಢ ಜ್ಞಾನ ಅಂದ್ರೆ ಯು ಹ್ಯಾವ್ ಅಂಡರ್ಸ್ಟುಡ್ ದ ರಿಯಾಲಿಟಿ, ಯು ಹ್ಯಾವ್ ಅಂಡರ್ಸ್ಟುಡ್ ಬೈ ಗುರುಸ್ ಗ್ರೇಸ್, ಬಟ್ ಒನ್ ಸ್ಟೆಪ್ ಯು ಆರ್ ಜಸ್ಟ್ ಬಿಲೋ ಟು ಬಿಕಮ್ ದಟ್ ಓನ್ಲಿ. ದೇರ್ ಇಸ್ ಸ್ಟಿಲ್ ದ್ವೈತ ಭಾವ ಇಸ್ ದೇರ್. You have understood the reality. You have reached the reality you think, but still Dvaita is there. So one step below. At that moment, you may come down because of the lust and the passion. If it ensnares, ಅಂತಹ ಸಮಯದಲ್ಲಿ ಜ್ಞಾನವನ್ನ ಪಡೆಯತಕ್ಕಂಥ ಕೊನೆ ಘಟ್ಟ ಇದೆಯಲ್ಲ, ಅದು ಪರಮಾತ್ಮನ ಕೃಪೆಯಿಂದ ಆಗುವಂಥದ್ದು. ಕೊನೆ ಘಟ್ಟ ಇದೆಯಲ್ಲ, ಜ್ಞಾನೋತ್ಪತ್ತಿ ಎಲ್ಲಿಂದ ಆಗತ್ತೆ? ಆತ್ಮನ ಕೃಪೆ ಅಥವಾ ಪರಮಾತ್ಮನ ಕೃಪೆ ಅಥವಾ ಗುರು ಕೃಪೆಯಿಂದ ಆಗೋದು. ಎಲ್ಲವೂ ಒಂದೇ. ಆತ್ಮ ಅಂದ್ರು ಒಂದೇ, ಗುರು ಅಂದ್ರು ಒಂದೇ, ಪರಮಾತ್ಮ ಅಂದ್ರು ಒಂದೇ. ಇದು ಪರಮಾತ್ಮನ ಕೃಪೆಯಿಂದ, ಆತ್ಮನ ಕೃಪೆಯಿಂದಲೇ ಆಗ್ತಕ್ಕಂಥದ್ದು. ಅದು ಆಗೋ ತನಕ ಕೊನೆ ಘಟ್ಟದಲ್ಲಿ ಜಾರಿ ಹೋಗಬಹುದು. ಆಸೆಗಳು, ಕಾಮ ಯಾವ ಸಮಯದಲ್ಲಿ ಹೆಂಗ್ ಉತ್ಪತ್ತಿ ಆಗತ್ತೆ ಹೇಳಲಿಕ್ಕೆ ಬರೋಲ್ಲ. ಸತ್ವ ಪರೀಕ್ಷೆ, ಇದು ಸತ್ವ ಪರೀಕ್ಷೆ. ಯಾರಿಗೆ? ಸ್ಪೆಷಲಿ ಫಾರ್ ಸಾಧಕಸ್. This is what Acharya Ramanuja says. ಜ್ಞಾನ ಸ್ವಭಾವದವರಾದಂತಹ ಶುದ್ಧ ಚೇತಸ, ಒನ್ ಸ್ಟೆಪ್ ಬಿಲೋ ಕಂಪ್ಲೀಟ್ ಫೈನಲ್ ಎನ್ಲೈಟನ್ಮೆಂಟ್. ಅವನು ಜ್ಞಾನಿ. ಯಾರು? ಜ್ಞಾನ ಸ್ವಭಾವದವರಾದಂತಹ ಶುದ್ಧ ಚೇತಸ, ಚೇತಾತ್ಮ, ಅವನು ಜ್ಞಾನಿ. ಅವನಿಗೆ ಇದು ನಿತ್ಯವೈರಿ ಕಾಮ ಅನ್ನೋದು. Ramanujacharya's disciple, the great Vedanta Deshika, explains this in his ವ್ಯಾಖ್ಯಾನ. ಜ್ಞಾನಿನ ನಿತ್ಯವೈರಿಣ, ಕಾಮ ಅನ್ನೋದು ಜ್ಞಾನಿಗಳಿಗೆ ನಿತ್ಯವೈರಿ. ಅರೆ, ಜ್ಞಾನ ಬಂದ್ಮೇಲೆ ಕಾಮ ಹೇಗಪ್ಪ ಆಟ ಆಡಿಸುತ್ತೆ ಅನ್ನೋ ಪ್ರಶ್ನೆಗೆ ಅವರೇನು ಉತ್ತರ ಕೊಡ್ತಾ ಇದ್ದಾರೆ? ವೇದಾಂತ ದೇಶಿಕರ್ ಸೇಸ್, ಟಿಲ್ ದಿ ಫೈನಲ್ ಸ್ಟೇಜ್ ಆಫ್ ಎನ್ಲೈಟನ್ಮೆಂಟ್, ಟಿಲ್ ಯು ಅಟೈನ್ ಆತ್ಮ ಸಾಕ್ಷಾತ್ಕಾರ, ಟಿಲ್ ಯು ಗೆಟ್ ಸತ್ಯ ಸಾಕ್ಷಾತ್ಕಾರ, till you know the absolute truth and become the truth itself, till that point, ಆತ್ಮ ಸಾಕ್ಷಾತ್ಕಾರ ಆಗುವವರೆಗೂ ಕಾಮ ಅನ್ನೋದು ದೊಡ್ಡ ವೈರಿ. The word kama bhava will not allow you, it goes on giving you trouble, mental trouble during sadhana, during the spiritual course. So this point is very important. If you read once again the beginning sadhana part of our Gurudev in Scientist Search for Truth, even in the 18th chapter, before final enlightenment, he has mentioned very clearly, very briefly, how the kama was giving a lot of trouble in his mind. ಗುರುದೇವರು ಸಹ ಅವರು ಬರೆದಿದ್ದಾರೆ ಎಷ್ಟು ಯಾವ ರೀತಿ ಪ್ರಬಲವಾಗಿ ಆಸೆಗಳು, ಆ ಕಾಮುಕ ಭಾವನೆಗಳು ಮನಸ್ಸನ್ನು ಮುತ್ತುತ್ತಾ ಇತ್ತು. ಧ್ಯಾನದಲ್ಲಿ ಕೂತಾಗ ಹೊರಗೆ ಬರಕ್ಕಾಗ್ತಾ ಇರಲಿಲ್ಲ. ಏಕಾಗ್ರತೆ ಹೊರಟೋಗ್ತಾ ಇತ್ತು. ಒಂದೊಂದ್ಸಲ ಧ್ಯಾನದಲ್ಲಿ ಕೂತಾಗ ಬಂದಂತ ಏಕಾಗ್ರತೆ ಇದ್ದಕ್ಕಿದ್ದಂಗೆ ಹಾರೋಗ್ಬಿಡೋದು. ಯಾಕೆಂದ್ರೆ ಅಷ್ಟು ಬಲವಾಗಿ ಕಾಮ ಅನ್ನೋದು ಮುತ್ಕೊಂಡ್ಬಿಡ್ತಾ ಇತ್ತು ಮನಸ್ಸಿಗೆ ಅಂತ ಗುರುಗಳೇ ಬರೆದಿದ್ದಾರೆ. ಯು ಹ್ಯಾವ್ ಟು ರೀಡ್ ದಟ್, ಹೌ ಹಿ ಹ್ಯಾಸ್ ಫಾಟ್ ಓವರ್, ಹೌ ಸೊ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ವಿನ್ ಓವರ್ ಅಂತಾರೆ. ಪರಮಾತ್ಮ ಹೇಳ್ತಾರೋ ಮಾತು ಅದು. ಅಂಥ ದೊಡ್ಡ ಶತ್ರು ಬಹಳ ಕಷ್ಟ ಅದು ಜಯಿಸೋದು. ಇಟ್ ಇಸ್ ಸೋ ಡಿಫಿಕಲ್ಟ್ ಟು ವಿನ್ ಓವರ್ ದಿಸ್ ಇನ್ ಯುವರ್ ಮೆಂಟಲ್ ಬ್ಯಾಟಲ್. It can happen only by perseverance, total conviction and belief in Guru and Guru Tattva and Guru Upadesha. Only by ಅದಕ್ಕೆ ಗುರು ಅನುಗ್ರಹ ಇದ್ರೆ ಮಾತ್ರ ಆಗತ್ತೆ. ಕಾಮ ನಿವಾರಣೆ ಆಗತ್ತೆ, ಕಾಮ ಅನ್ನೋ ಭಾವ ನಿವಾರಣೆ ಆಗತ್ತೆ, ಆಸೆ ಅನ್ನೋ ಭಾವ ಹೊರಟೋಗುತ್ತೆ. ಅದು ಇರೋ ತನಕ ದ್ವೈತ ಭಾವ ಇರೋದ್ರಿಂದ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲಪ್ಪ. ಅದು ಇರೋ ತನಕ ಆಗೋದಿಲ್ಲ. ಕಾಮ ಇರೋ ತನಕ ನಿಜವಾದ ನಮ್ಮ ವ್ಯಕ್ತಿತ್ವ, ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗಲ್ಲ, ಪರಮಾತ್ಮ ಏನು ಅಂತ ಅರ್ಥ ಆಗಲ್ಲ, ತತ್ವಮಸಿ ಅರ್ಥ ಆಗಲ್ಲ. ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ, ಹೂ ಯು ಆರ್. ಯು ಆರ್ ದಟ್ ಓನ್ಲಿ, ಬಟ್ ದಟ್ ಈಸ್ ನಾಟ್ ಫೆಲ್ಟ್ ಆರ್ ಪರ್ಸೀವ್ಡ್. ಲಿಸನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಇಂಟೆಲೆಕ್ಚುಯಲಿ ಅಗೈನ್ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಬೈ ಗುರುಸ್ ಗ್ರೇಸ್. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಗುರುವಿನ ಕೃಪೆಯಿಂದ ಅರ್ಥ ಮಾಡಿಕೊಂಡ್ರು ಇದನ್ನ ಗುರುಗಳೇನು ಹೇಳ್ತಾರೆ? ಪದಾರ್ಥ ಜ್ಞಾನ ಅಥವಾ ಅದೃಢ ಜ್ಞಾನ. ಇದು ಅನುಭವಕ್ಕೆ ಬರಬೇಕು. ಅದು ಮತ್ತೆ ಗುರು ಕೃಪೆಯಿಂದ, ಅದು ದೃಢವಾದ ಜ್ಞಾನ.
ಪದಾರ್ಥ ಜ್ಞಾನ ಅನುಭವಕ್ಕೆ ಬಂದಾಗ ಏನಾಗುತ್ತೆ, ಅದು ತತ್ವಜ್ಞಾನ. ಅವರ್ ಗುರುದೇವ್ಸ್ ವರ್ಡ್ಸ್, ಒನ್ಸ್ ಯು ಅಂಡರ್ಸ್ಟುಡ್ ದ ರಿಯಾಲಿಟಿ, ಇಟ್ ಇಸ್ ಕಾಲ್ಡ್ ಪದಾರ್ಥ ಜ್ಞಾನ, ವಸ್ತು ಜ್ಞಾನ. ವಸ್ತು ಜ್ಞಾನ. ಬಟ್ ಒನ್ಸ್ you experience directly, you are that only. That is Tattvajnana, final emancipation, final enlightenment. That is a final realization, that is the highest Advaitic mode, Advaita Sthiti. There is nothing else, there is nobody else. You are yourself. You are yourself everywhere, and you know that you are existing. You are in that state of Sat, you are in that state of Chit, knowledge, and you are in that state of Ananda. That is the highest bliss. So, ಆ ಸ್ಥಿತಿ ಬರೋವರೆಗೂ ಕಾಮ ಅನ್ನೋದು ಆಟ ಆಡಿಸುತ್ತೆ ಅಂತ ವೇದಾಂತ ದೇಶಿಕರು ಅದನ್ನೇ ಮಾತು ಹೇಳ್ತಾ ಇದ್ದಾರೆ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇಶ. ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಎರಾಡಿಕೇಟ್ ದಿಸ್, ಬಿಕಾಸ್ however you try to feed your pleasure and enjoyment, you will be never satisfied by the whatever methods. ಎಷ್ಟಿದ್ರು ನಮಗೆ ಎಷ್ಟೇ ಸುಖ ಬಂದರೂ ಇನ್ನೂ ಸುಖ ಬೇಕು ಮನಸ್ಸು ಹೇಳುತ್ತೆ. ಯು ಆರ್ ಆಲ್ವೇಸ್ ಇನ್ ಸರ್ಚ್ ಆಫ್ ಪ್ಲೆಷರ್, ಆಲ್ವೇಸ್ ಮೈಂಡ್ ಈಸ್ ಇನ್ ಸರ್ಚ್ ಆಫ್ ಎಂಜಾಯ್ಮೆಂಟ್. ಮೈಂಡ್ ವಾಂಟ್ಸ್ ಓನ್ಲಿ ಸುಖ, ಮೈಂಡ್ ಡಸಂಟ್ ವಾಂಟ್ ಟ್ರಬಲ್, ಮೈಂಡ್ ಡಸಂಟ್ ವಾಂಟ್ ಎನಿ ವರ್ಕ್. ಮೈಂಡ್ ಈಸ್ ಸೋ ಲೇಜಿ, ಇಟ್ ಆಲ್ವೇಸ್ ಹ್ಯಾಂಕರ್ಸ್ ಅಪಾನ್ ಓನ್ಲಿ ಒನ್ ಥಿಂಗ್, ಪ್ಲೆಷರ್ ಪ್ಲೆಷರ್ ಪ್ಲೆಷರ್. ಮನಸ್ಸಿಗೇನು ಬೇಕು ಅಂದ್ರೆ ಯಾವಾಗಲೂ ಸುಖ ಬೇಕು ಅಂತ ಹುಡುಕ್ತಾನೆ ಇರುತ್ತೆ. ಈ ಜನ್ಮ ಕೊನೆಯಾದರೂ ಸಹ ಮುಂದಿನ ಜನ್ಮ ಬಂದರೂ ಅಲ್ಲೂ ಅದನ್ನೇ ಕೆಲಸ ಮಾಡುತ್ತೆ ಮನಸ್ಸು. ಅಂದ್ರೆ ಮೈಂಡ್ ಇಸ್ ಸೋ ಪವರ್ಫುಲ್, ಮೈಂಡ್ ವಿಲ್ ನಾಟ್ ಅಲೋ ಯು ಟು ಸಿಟ್ ಕ್ವಯಟ್. ಸೊ ದಟ್ ಈಸ್ ಅ ಡಿಫಿಕಲ್ಟ್ ಪಾರ್ಟ್ ಇನ್ ಆಧ್ಯಾತ್ಮ ಸಾಧನ. ದಟ್ ಈಸ್ ವೈ ಅವರ್ ಗುರುದೇವ್ ಯೂಸ್ ಟು ಸೇ, ಸಾಧನ ಮೀನ್ಸ್ ಗಿವಿಂಗ್ ಅಪ್ ಗ್ರ್ಯಾಜುವಲಿ. ಇಟ್ ಕೆನಾಟ್ ಹ್ಯಾಪನ್ ಇನ್ ಒನ್ ಡೇ. ಬಿಡೋದಿದೆಯಲ್ಲ ತುಂಬಾ ಕಷ್ಟ ಇದೆ. ಅದು ಬಿಡೋವರೆಗೂ ನಮಗೆ ಗುರಿ ಸಿಗೋದಿಲ್ಲ. ಗುರಿ ಸಿಕ್ಕಾಗ ಅದು ಇರೋದಿಲ್ಲ. ಇನ್ ನಾರ್ತ್ ಇಂಡಿಯಾ, ಇನ್ ವೇದಾಂತ, one famous statement is used in Hindi language on this aspect of Vedanta. In Hindi there is a very famous statement, so easy, every Mahatman recites that and tells in their lectures, but nobody will understand that. What is the statement? So beautiful statement. Perhaps, as our Gurudev used to tell, person who utters the statement doesn't know the significance. People who are listening absolutely don't know the significance. ಹೇಳೋನು ಹೇಳಬೇಕು ಅಂತ ಖುಷಿಯಿಂದ ಹೇಳ್ಬಿಡ್ತಾನೆ, ಕೇಳೋರು ಈ ಕಿವಿಯಿಂದ ಕೇಳಿ ಅರ್ಥ ಆಯಿತು ಅಂತಲೇ ಹಿಂಗ್ ಮಾಡಿ ಹೊರಟೋಗ್ತಾರೆ, ನೆಕ್ಸ್ಟ್ ಡೇ ಮರ್ತೋಗಿರುತ್ತೆ. ಸೊ ನೀದರ್ ದಿ ಪರ್ಸನ್ ಹೂ ಡೆಲಿವರ್ಸ್ ದ ಲೆಕ್ಚರ್ ನಾರ್ ದಿ ಪರ್ಸನ್ ಹೂ ಲಿಸನ್ಸ್ ನೋ ದಿಸ್ ಸ್ಟೇಟ್ಮೆಂಟ್. ದ ರಿಯಲ್ ಮೀನಿಂಗ್ ಇಸ್ ದಿಸ್ ಶ್ಲೋಕ. ಜ್ಞಾನಿನ ನಿತ್ಯ ವೈರಿಣ ಆವೃತಂ ಜ್ಞಾನಂ ಏತೇನ. ಈ ಕಾಮದಿಂದ ಜ್ಞಾನ ಮುಚ್ಚೋಗಿದೆಯಲ್ಲಪ್ಪ, ಅದು ದೊಡ್ಡ ವೈರಿ, ಗ್ರೇಟೆಸ್ಟ್ ಎನಿಮಿ. ಜಹಾ, as Anil Bhatnagar said, so जहाँ राम है वहाँ काम नहीं है, जहाँ काम है वहाँ राम नहीं है. So beautiful rhyme, so easy to remember, and you can also tell all our friends later, this is a wonderful statement, Vedantic statement, Hindi language, very powerful statement, most powerful, simple statement, very simple, most powerful, most enigmatic. ಇದು ಎಷ್ಟು ಚೆನ್ನಾಗಿದೆಯೋ ಅರ್ಥ ಆಗೋದು ಅಷ್ಟೇ ಕಷ್ಟ. ಈ ಶ್ಲೋಕಕ್ಕೆ ಇದೇ ಅರ್ಥ. ಜಹಾ ಕಾಮ್ ಹೈ ವಹಾ ರಾಮ್ ನಹಿ ಹೈ, ಜಹಾ ರಾಮ್ ಹೈ ವಹಾ ಕಾಮ್ ನಹಿ. ಸೊ ಡಿಫಿಕಲ್ಟ್ ಟು ಫಾಲೋ ದಿಸ್. ವೈ ಇಟ್ ಇಸ್ ಡಿಫಿಕಲ್ಟ್? ನೆಕ್ಸ್ಟ್ ಹಿ ಎಕ್ಸ್ಪ್ಲೈನ್ಸ್. ಲಾರ್ಡ್ ಸೇಸ್, ವೈ ದಿಸ್ ಇಸ್ ಸೋ ಡಿಫಿಕಲ್ಟ್? ಇದು ಯಾತಕ್ಕೆ ಕಷ್ಟ? ಕಾಮವನ್ನ ಹತ್ತಿಕ್ಕೋದು, ಗೆಲ್ಲೋದು ಯಾತಕ್ಕೆ ಕಷ್ಟ ಅಂದ್ರೆ ಉತ್ತರ ನೆಕ್ಸ್ಟ್ ಶ್ಲೋಕ ಹಿ ಗಿವ್ಸ್ ಆನ್ಸರ್. ಇಂದ್ರಿಯಾಣಿ ಮನೋಬುದ್ಧಿರಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ. ಅಸ್ಯ ಮೀನ್ಸ್ this kama bhava, sum total of our passion, the entire sum total of our desires, lust, greed, ನಮ್ಮ ಎಲ್ಲ ಆಸೆಗಳು, ಸಂಕಲ್ಪ, ಭಾವನೆಗಳು, ಕಾಮನೆಗಳು ಎಲ್ಲ ಸೇರಿ ಏನು ಕಾಮಭಾವ ಅಂತ ಹೇಳ್ತಾ ಇದ್ದೀವಿ,
It also includes, always remember, please remember, it also includes sexual desires. I have made the point number of times very clear. The original meaning of the word kama in Vedanta includes all types of desires. All types. It also includes this. So, asya adhishthanam uchyate. So, where this kama bhava is present in human body, Lord says, where is the substratum? In which part of your body this is present? Asya adhishthanam uchyate. Yaudu? Indriyani, manaha, buddhi. In 3 places this resides. This bhava, this kama bhava resides in 3 places. ನಮ್ಮ ದೇಹದ 3 ಕಡೆ ಈ ಭಾವ ಇದೆಯಪ್ಪ. ಈ 3 ಜಾಗ ಇದೆಯಲ್ಲ, ಸ್ಥಾನಗಳು, ಇದು ಕಾಮಕ್ಕೆ ಅಧಿಷ್ಠಾನ. ದೇ ಆರ್ ದ ಪ್ಲೇಸ್ ವೇರ್ ದ ಕಾಮ ಭಾವ ರಿಸೈಡ್ಸ್. ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ. ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಲಾಂಗ್ ವಿತ್ ದ ಸೆನ್ಸ್ ಆರ್ಗನ್ಸ್. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ. ಏತೈಹಿ ವಿಮೋಹಯತಿ ಏಷ ಜ್ಞಾನಂ ಆವೃತ್ಯ ದೇಹಿನಂ. ಏತೈಹಿ ಅಂದ್ರೆ ಈ ಇಂದ್ರಿಯಗಳು, ದ ಸೆನ್ಸ್ ಆರ್ಗನ್ಸ್, ಮನಸ್ಸು, ಮೈಂಡ್ ಅಂಡ್ ಬುದ್ಧಿ, ಇಂಟೆಲೆಕ್ಟ್. ಥ್ರೂ ದೀಸ್ 3 ಡಿಫರೆಂಟ್ ಸೆಟ್ಸ್ ಆಫ್ ಆರ್ಗನ್ಸ್, 3 different sets of things, the kama, etaihi dehinam vimohyati ಜ್ಞಾನಂ ಆವೃತ್ಯ. ಜ್ಞಾನವನ್ನ, ನಿಜವಾದ ಜ್ಞಾನವನ್ನ ಮುಚ್ಚಿ ಹಾಕ್ಬಿಟ್ಟು, ದೇಹಿನಂ ಅಂದ್ರೆ ಈ ಮನುಷ್ಯನನ್ನ, ಮಾನವನನ್ನ, ಈ ಜೀವನನ್ನ ಏನ್ ಮಾಡ್ತಾ ಇದೆ? ವಿಮೋಹಯತಿ, ಭ್ರಾಂತಿಗೀಡು ಮಾಡ್ತಾ ಇದೆಯಲ್ಲಪ್ಪ. ಈ ಕಾಮ ಅನ್ನೋದು ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿದೆ, ಬುದ್ಧಿಲಿದೆ, ಇಂದ್ರಿಯಗಳಲ್ಲಿದೆ. ಅದು ನಮ್ಮನ್ನ ಮೋಹಗೊಳಿಸ್ತಾ ಇದೆ, ಭ್ರಾಂತಿಗೊಳಿಸ್ತಾ ಇದೆ. ಸೊ ದಿಸ್ ಸೆನ್ಸ್ ಆಫ್ ಪ್ಯಾಷನ್, ದಿಸ್ ಟೋಟಲ್ ಡಿಸೈರ್ಸ್ ಇನ್ ಅವರ್ ಲೈಫ್ ಟು obtain pleasure and enjoyment. So the desire for pleasure, desire and the lust for pleasure, sum total of all the desires and the passion put together, it resides in our sense organs, mind and buddhi. And along through all the 3 sense organs, mind and buddhi, what happens? It covers the jnana, the reality. It covers the jnana and then deludes the jiva. Deludes means ಭ್ರಾಂತಿಗೊಳಿಸೋದು. ಮೋಹಯತಿ ದೇಹಿನಂ. ದೇಹಿನಂ ಅಂದ್ರೆ ಜೀವ, ಮನುಷ್ಯ. ಮನುಷ್ಯನನ್ನ ಮೋಹಗೊಳಿಸೋದು ಯಾವುದು? ಈ ಕಾಮಭಾವ ಅಂತ. ಅಲ್ಲಿಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏನ್ ಹೇಳ್ತಾ ಇದ್ದೇನೆ ಭಗವಂತ? ನಮ್ಮಲ್ಲಿ ಏನಿದೆಯಲ್ಲ ಆಸೆಗಳು, ಆಸೆ ನಮ್ಗೆಲ್ಲದಕ್ಕೂ ಕಾರಣ. ಈ ಆಸೆಗಳು ಎಲ್ಲಿದೆ? ಈ ನಮ್ಮ ನೋಡ್ತಕ್ಕಂಥ, ಅನುಭವಿಸ್ತಕ್ಕಂಥ ಇಂದ್ರಿಯಗಳಲ್ಲಿ ಇದೆ. ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಮೂಸು ನೋಡ್ತೇವೆ, ನಾಲಿಗೆಯಿಂದ ಬಾಯಿ ರುಚಿ ಸಿಗುತ್ತೆ ಆಹಾರದ ವಿಷಯವಾಗಿ, ಚರ್ಮದಿಂದ ಸ್ಪರ್ಶ ಸುಖ ಸಿಗುತ್ತೆ. ಈ ಇಂದ್ರಿಯಗಳ ಮೂಲಕ ಕಾಮ ಅನ್ನೋದು ವಿಜೃಂಭಣೆ ಆಗ್ತಾ ಇದೆಯಲ್ಲಪ್ಪ. ಇದು ಯಾರಿಗೂ ತಪ್ಪಿದ್ದಲ್ಲ. ಇಟ್ ಇಸ್ ಎ ವೆರಿ ಕಾಮನ್ ಥಿಂಗ್. ಇಸ್ ದ ನೇಚರ್ ಆಫ್ ದ ಲಾ, ಇನ್ನರೆಂಟ್ ನೇಚರ್. ಮೊದಲೇ ಹಿಂದ್ಗಡೆ ಹೇಳಿದ ಹಾಗೆ ನಮ್ಮ 3 ಗುಣಗಳಿದೆಯಲ್ಲ, ಆ ಗುಣಗಳು ನಮ್ಮನ್ನು ಈ ರೀತಿ ವರ್ತನೆ ಮಾಡಕ್ ಬಿಡ್ತಾ ಇರೋದು. 5 ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ಜಗತ್ತನ್ನು ನೋಡ್ತಾ ಇದೆ. 5 ಇಂದ್ರಿಯಗಳು, ದಿ 5 ಸೆನ್ಸಸ್ ಆರ್ ಲುಕಿಂಗ್ ಎಟ್ ದಿ ವರ್ಲ್ಡ್, receiving information. So they are naturally, they are influenced by the world itself. The 5 indriyas think the world is real. The body thinks the body is real. Sharira bhava. Naan hege satyano, world is also satya. Apparently they look both real. So the senses are observing, they are perceiving information. ನಾವು ಎಲ್ಲವನ್ನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವಲ್ಲ, ಅದರ ಪ್ರಭಾವ ಇದ್ದೇ ಇದೆ ನಮ್ಮ ಮನಸ್ಸಿಗೆ. ಅದರ ಪ್ರಭಾವ ಎಲ್ಲಿ ಬಂತು? ಮನಸ್ಸಿಗೆ ಬಂತು. All the 5 senses report to the mind. Mind is subtler. As our Gurudev used to say, is most subtle another organ, sense organ is the mind. It is a exchange control. He uses the word in his Vyakhyan. Mind is like a exchange control, center part.
invisible, powerful, medium, powerful, invisible Indriya. You can call it as sixth Indriya also, though there is no word. Or Gurudev said, most powerful medium is the mind. It gets all the input from the five Indriyas, sense organs, and then immediately puts it back to the brain, ಅಂದ್ರೆ ಇಂಟೆಲೆಕ್ಟ್, ಬುದ್ಧಿ. ಮನಸ್ಸು ಎಲ್ಲವನ್ನ ಹೀರ್ಬಿಟ್ಟು ಬುದ್ಧಿ ಕಳಿಸ್ತಾ ಇದೆಯಲ್ಲ, ಬುದ್ಧಿ ಏನ್ ಮಾಡುತ್ತೆ, ಆಲೋಚನೆ ಮಾಡಿಬಿಟ್ಟು ತಕ್ಷಣ ಮತ್ತೆ ಮೆಸೇಜ್ ವಾಪಸ್ ಕಳಿಸುತ್ತೆ, ಇದು ಮಾಡಬೇಕು, ಇದು ಮಾಡಬಾರ್ದು. If I am walking in the road, when I see a big restaurant with large number of dishes displayed with the amount, suppose something is costing 50 rupees, I have a 100 rupee note in the pocket. This example is given by Ramsukh Dashi. ಒಂದು ತಿಂಡಿ ಕಾಣ್ತಾ ಇದೆ ನನಗೆ, 50 ರೂಪಾಯಿ ಅದ್ರ ಬೆಲೆ ಇದೆ, ನನ್ನ ಜೇಬಿನಲ್ಲಿ 100 ರೂಪಾಯಿ ಇದೆ, ಅದು ನನ್ನ ಕಣ್ಣು ನೋಡ್ತಾ ಇದೆ, ಕಣ್ಣು ಆ ತಿಂಡಿ ನೋಡ್ತಾ ಇದೆ. ತಿಂಡಿ ನೋಡಿದ ಕೂಡಲೇ ಮನಸ್ಸು, ಯಾವುದೋ ಒಮ್ಮೆ ರುಚಿ ನೋಡಿರ್ತೀವಲ್ಲ, ನಾಲಿಗೆ ಹೇಳುತ್ತೆ, ಓ ಇದು ನನಗೆ ಇಷ್ಟವಾಗಿರೋ ತಿಂಡಿ, ನಾಲಿಗೆ ಗೊತ್ತಿದೆ ರುಚಿ. ಆಮೇಲೆ ಅದು ಮನಸ್ಸಿಗೆ ಹೋಗುತ್ತೆ, ಮನಸ್ಸು ಬುದ್ಧಿ ಕಳಿಸುತ್ತೆ, ತಿಂಡಿ ಇದೆ 50 ರೂಪಾಯಿ ಮಸಾಲೆ ದೋಸೆ, ಅದು ಮೊದಲೇ ಗೊತ್ತಿದೆ, ಅದು ರುಚಿ ಗೊತ್ತಿದೆ, ಅನುಭವಿಸಿದ್ದೇನೆ, ಅದು ಗೊತ್ತಿದೆ, ಅಸಂತೋಷ ಏನು ಅಂತ ಗೊತ್ತಿದೆ, ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಜೇಬಿನಲ್ಲಿ ದುಡ್ಡಿದೆ, ಬುದ್ಧಿ ಹೇಳುತ್ತೆ ತಗೋ. ಕೈ ಜೇಬಿಗೆ ಹೋಗುತ್ತೆ, ಕರ್ಮೇಂದ್ರಿಯಗಳು. ಸೊ ದಿ ಇಂಟೆಲೆಕ್ಟ್ ಅಗೇನ್ ಥ್ರೂ ದಿ ಮೈಂಡ್ gives the order to the five karmendriyas. ಕೈ ಜೇಬಿಗೆ ಹೋಗುತ್ತೆ, ನೋಟ್ ತೆಗೆಯುತ್ತೆ, ಅಲ್ಲಿ ಹೋಗುತ್ತೆ, ಅಂಗಡಿಯವನು ಕೊಡುತ್ತೆ, ದೋಸೆ ಕೊಡ್ತಾನೆ, ತಿಂದ್ಬಿಟ್ಟು ಆಹಾ ಖುಷಿಯಾಗಿ ವಾಪಸ್ ಹೊರಟು. See, this is how the mind is in between, controlling, exchange control between senses and the brain, intellect. So, Kama Bhava, the pleasure seeking nature, the mind wants always pleasure. All this, where it is present? It is present in our indriyas, it is present in the mind, it is present in the brain or intellect. ಆದ್ರಿಂದ ಈ ಕಾಮ ಅನ್ನೋದು ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ಹುಟ್ಟತಾ ಇದೆ, ನಮ್ಮ ಮನಸ್ಸಿನಲ್ಲಿ ಹುಟ್ಟತಾ ಇದೆ, ನಮ್ಮ ಬುದ್ಧಿಲಿ ಹುಟ್ಟತಾ ಇದೆ ಅಂತ ಅರ್ಥ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ ಮುಚ್ಯತೆ ಏತೈರ್ ವಿಮೋಹಯತಿ ಏಷ ಜ್ಞಾನಂ ಆವೃತ್ಯ ದೇಹಿನಂ. ಸೊ ಇಟ್ ಹಸ್ ಕವರ್ಡ್ ದ ಜ್ಞಾನಂ. ಕಾಮ ಅನ್ನೋದು ಕವರ್ ಆಗಿರೋದ್ರಿಂದ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ನಾವು ಮನಸ್ಸು ಬಂದ ಹಾಗೆ ಮಾಡ್ತೇವೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. See, I behave whatever my mind says. I decide whatever my mind says. So the mind is the main seat. Mind is the chief control, exchange control organ of the whole body, subtle body. That's what our Gurudev says. It is the mind which is very important. So what is to be done then? ಜ್ಞಾನವನ್ನ ಮುಚ್ಚಾಕಿದೆ, ಅದು ಬುದ್ಧಿ ಮನಸ್ಸಲ್ಲಿ ಕೂತ್ಕೊಂಡಿದೆ. ಕಾಮಭಾವ ಅನ್ನೋದು, ನೋಡಪ್ಪ, ನಮ್ಮ ಎಲ್ಲಾ ತೊಂದರೆಗಳಿಗೆ ಮೊದಲೇ ಹೇಳ್ಬಿಟ್ನಲ್ಲ ಭಗವಂತ, ಮನುಷ್ಯ ಯಾಕಪ್ಪ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಅರ್ಜುನ ಕೇಳಿದ ಪ್ರಶ್ನೆಗೆ ಇಷ್ಟೆಲ್ಲ ಬಂದಿರೋದು. ಕೇನ ಪ್ರಯುಕ್ತ ಎಂ ಪಾಪಂ ಚರಿತಿ ಪೂರುಷಃ ಅನ್ನೋ ಪ್ರಶ್ನೆಗೆ ಯಾಕೆ ಮನುಷ್ಯ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾನಲ್ಲ ಪರಮಾತ್ಮ, ನಮ್ಗೆ ಗೊತ್ತಿದೆ, ವಿ ನೋ ದಟ್ ವಿ ಆರ್ ಕಮಿಟಿಂಗ್ ಸಿನ್, ಬಟ್ ಯೆಟ್ ವಿ ಕಮಿಟ್ ಸಿನ್. ವೈ? What is that force inside making me to commit the sin? I know telling lie is wrong. I know stealing is wrong. I know killing is wrong. I know deceiving somebody is wrong in business. Whatever it is. ಒಬ್ಬರಿಗೆ ಮೋಸ ಮಾಡೋದು ತಪ್ಪು, ವಂಚನೆ ಮಾಡೋದು ಮಹಾ ತಪ್ಪು, ಒಬ್ಬನು ಕೊಲ್ಲೋದು ಇನ್ನೂ ಮಹಾಪಾಪ, ಕದಿಯೋದು ಇನ್ನೂ ಪಾಪ, ಸುಳ್ಳು ಹೇಳೋದು ಇನ್ನೂ ಪಾಪ. Disrespecting elders I know, but I still do it. ಹಿರಿಯರಿಗೆ ಗೌರವ ಕೊಡಬೇಕು, ನಾನು ಕೊಡ್ತಾ ಇಲ್ಲ. ಕೊಡದೇ ಇದ್ರೆ ತಪ್ಪು, ಗೊತ್ತಿದೆ ಆದರೂ ತಪ್ಪು ಮಾಡ್ತಾನೆ ಇದ್ದೆ. ಐ ಡೋಂಟ್ ರೆಸ್ಪೆಕ್ಟ್ ಎಲ್ಡರ್ಸ್, ಐ ಡೋಂಟ್ ಕೇರ್. ವೈ ಇಟ್ ಇಸ್ ಹ್ಯಾಪನಿಂಗ್? ವಾಟ್ ಈಸ್ ದಟ್? ನೋಯಿಂಗ್ಲಿ ವೆರಿ ವೆಲ್ ವೈ ಐ ಆಮ್ ಡೂಯಿಂಗ್ ಆಲ್ ದ ಸಿನ್ಸ್ ಅಂತ ಪ್ರಶ್ನೆ ಇದೆ. ದಟ್ ಇಸ್ ಹೌ ದ ಆನ್ಸರ್ ಸ್ಟಾರ್ಟೆಡ್. ಅದೇ ಅಲ್ಲಿಂದ ಶುರು ಆಯ್ತಲ್ಲ. ಯಾಕೆ ಮಾಡ್ತಾ ಇದ್ದಾನೆ ಮನುಷ್ಯ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತಾನೆ ಅಂದ್ರೆ, ಅರ್ಜುನ ಇಷ್ಟೇ ತಿಳ್ಕೊಳಪ್ಪ ನೀನು, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಹೇಳ್ಬಿಟ್ಟ. ಮನುಷ್ಯನ ಮನಸ್ಸಲ್ಲಿ ಕಾಮ ಅನ್ನೋದು ಉತ್ಪತ್ತಿ ಆಗತ್ತಲ್ಲ, ಆಸೆಗಳ ಮೊತ್ತ, ಅದೇ ಎಲ್ಲದಕ್ಕೂ ಕಾರಣ. ಅಲ್ಲಿಂದ ಶುರುವಾಗಿದ್ದು ಕಾಮದ ಬಗ್ಗೆನೇ ಹೇಳ್ತಾ ಇದ್ದಾನೆ, ಆಸೆಗಳ ಬಗ್ಗೆನೇ ಭಗವಂತ ಹೇಳ್ತಾ ಇದ್ದಾನೆ.
ಆಸೆಗಳು ಎಲ್ಲಿರುತ್ತೆ, ಹೇಗೆ ಹುಟ್ಟುತ್ತೆ, ಏನು ಮಾಡುತ್ತೆ. ಆದ್ರಿಂದ ಇಂದ್ರಿಯಗಳಲ್ಲಿ ಆಸೆ ಇದೆ, ನನ್ನ ಮನಸ್ಸಿನಲ್ಲಿ ಆಸೆ ಇದೆ, ನಿನ್ನ ಮನಸ್ಸಲ್ಲಿ, ನಿನ್ನ ಬುದ್ಧಿನೂ ಆಸೆ ಇದೆ. ಬುದ್ಧಿನೂ ಜಡ. ಬುದ್ಧಿ ಅನ್ನೋದು ಆತ್ಮನಿಗೆ ಸಮೀಪ ಆದರೂ ಸಹ ಬುದ್ಧಿ ತಾನಾಗಿ ಕೆಲಸ ಮಾಡುವಂಥದ್ದಲ್ಲ. ಧರ್ಮಾಧರ್ಮ ವಿವೇಚನೆ ಇದ್ರೂ ಅದಕ್ಕೆ ಸ್ವಾತಂತ್ರ್ಯತೆ ಇಲ್ಲ. ಆದ್ರಿಂದ ಅದು ಜಡ ವಸ್ತುವೆ, ಅನಿತ್ಯವೇ. ದೇಹ ಸತ್ತೋದ್ರೆ ಬುದ್ಧಿನೂ ಹೊರಟೋಯ್ತು. When the body dies, the intellect also dies. So it is jada or anitya. ನಿತ್ಯ ವಸ್ತು ಅಲ್ಲ. ಆದ್ರಿಂದ ಇದು ಎಲ್ಲ ತುಂಬಿಕೊಂಡಿದೆಯಲ್ಲ ಕಾಮ, ಅದಕ್ಕೋಸ್ಕರ ಕಷ್ಟ. ಜ್ಞಾನವನ್ನು ಪೂರ್ತಿ ಮುಚ್ಚಾಕಿದೆ. ಸೊ ನೆಕ್ಸ್ಟ್ he says, Lord says, ತಸ್ಮಾತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ. ಭರತರ್ಷಭ, ಹೇಲ್ ಅರ್ಜುನ, look Partha here, since I have told you the seat of the Kama Bhava in the human body, mind is the main culprit, your intellect is the main culprit. ಮನಸ್ಸು ಮತ್ತು ಬುದ್ಧಿನಲ್ಲಿ ಕೂತ್ಕೊಂಡಿದೆಯಲ್ಲ ಕಾಮ ಮತ್ತೆ ಇಂದ್ರಿಯಗಳಲ್ಲಿ. ಆದ್ರಿಂದ ಏನ್ ಮಾಡಬೇಕು? ಬಹಳ ಕಷ್ಟ, ಡಿಫಿಕಲ್ಟ್ ಟು ಗೆಟ್ ರಿಡ್ ಆಫ್. ಸೊ ಫಸ್ಟ್ ಸ್ಟೆಪ್, control your physical 5 senses. That you can do. Mind, immediately we cannot control because we are under the control of mind itself. ಮನಸ್ಸನ್ನು ಒಂದೇ ಅಡಿಗೆ ಹಿಡಿಯಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ, ಹುಟ್ಟಿದಾಗಿಂದ ಸಾಯೋವರೆಗೂ ನಾವೇನು ಮಾಡ್ತೀವಿ ಅಂದ್ರೆ ಮನಸ್ಸಲ್ಲಿ ಏನು ಭಾವನೆ ಬರುತ್ತಲ್ಲ ಹಾಗೆ ಮಾಡೋದು. ಮನಸ್ಸು ನಮ್ಮನ್ನು ಆಳ್ತಾ ಇದೆ ಹೊರತು ನಾವು ಮನಸ್ಸನ್ನು ಗೆದ್ದಿಲ್ಲ. ನಾವು ಮನಸ್ಸಿಗೆ ಗುಲಾಮರಾಗಿದ್ದೇವೆ ಹೊರತು ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ. ವಿ ಹ್ಯಾವ್ ನೆವರ್ ಬಿಕಮ್ ಮಾಸ್ಟರ್ಸ್ ಆಫ್ ಅವರ್ ಓನ್ ಮೈಂಡ್. ಅವರ್ ಮೈಂಡ್ ಈಸ್ ಅವರ್ ರಿಯಲ್ ಮಾಸ್ಟರ್. ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಕ್ಯಾಚ್ ಹೋಲ್ಡ್ ಆಫ್ ದ ಮೈಂಡ್. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸಾಧನ. ಬಟ್ ವಾಟ್ ಅರ್ಜುನ ಯು ಕ್ಯಾನ್ ಡೂ ಈಸಿ ಆಸ್ ಎ ಫಸ್ಟ್ ಸ್ಟೆಪ್, ನಿನ್ನ ಇಂದ್ರಿಯಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡು. ಕಂಟ್ರೋಲ್ ಯುವರ್ ಸೆನ್ಸ್ ಆರ್ಗನ್ಸ್. ದಟ್ ಈಸ್ ಈಸಿ, ನಾಟ್ ದಟ್ ಡಿಫಿಕಲ್ಟ್. ಕಂಟ್ರೋಲಿಂಗ್ ಸೆನ್ಸ್ ಆರ್ಗನ್ಸ್ ಅಂದ್ರೇನು? ಆರ್ಗನ್ಸ್ ಆಫ್ ಸೈಟ್, ಆರ್ಗನ್ಸ್ ಆಫ್ ಸ್ಮೆಲ್, ಆರ್ಗನ್ ಆಫ್ ಟೇಸ್ಟ್, ಆರ್ಗನ್ ಆಫ್ ಟಚ್, ಆರ್ಗನ್ ಆಫ್ ಹಿಯರಿಂಗ್. ಕೆಟ್ಟ ವಿಷಯಗಳನ್ನ ಕೇಳೋದು ಬಿಟ್ಬಿಡಪ್ಪ, ಅದು ಮಾಡ್ಬೋದಲ್ಲ. ಯಾರಾದ್ರೂ ಬರೀ ಬೇಡದೇ ಇರೋ ಮಾತುಗಳನ್ನ ಹೇಳ್ತಾ ಇರ್ತಾರೆ, ಬಹಳ ಕೆಟ್ಟ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಅಧರ್ಮದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಪ್ರಚೋದನೆ ಕೊಡ್ತಾ ಇರ್ತಾರೆ. ನನ್ನ ಬಾಸ್ ಇರ್ಬೋದು, ನನ್ನ ಕೊಲೀಗ್ ಇರ್ಬೋದು, ಮಿತ್ರ ಇರ್ಬೋದು, ಮನೆಯವರು ಇರ್ಬೋದು, ಬಂಧುಗಳು ಇರ್ಬೋದು, ಮತ್ತೊಬ್ಬರನ್ನ ಯಾವಾಗಲೂ ಬೈಯೋದು ಮಾಡ್ತಾ ಇರ್ತಾರೆ, ಕಿವಿಗೆ ಬೀಳ್ತಾ ಇರುತ್ತೆ. ಹೌದಾ? ಸೊ ಐ ಮೇ ಬಿ ಇನ್ಫ್ಲೂಯೆನ್ಸ್ಡ್ ಬೈ ದ ಟಾಕ್ಸ್. ಸೊ ಅಟ್ ಲೀಸ್ಟ್ ಯು ಕ್ಯಾನ್ ಡೂ ಗೆಟ್ ಅವೇ ಫ್ರಮ್ ದ ಪ್ಲೇಸ್. ಅಂತ ಸಮಯದಲ್ಲಿ ನಿಧಾನವಾಗಿ ಜಾಗ ಬಿಟ್ಬಿಡಪ್ಪ ನೀನು. ಅವರು ಬೈತಾ ಇದ್ರೆ ಇನ್ನೊಬ್ಬರನ್ನ ನಿನ್ನೆದುರಿಗೆ ಕಾರಣ ಇಲ್ಲದೆ ಬೈತಾ ಇದ್ದಾರೆ, ಆಡ್ಕೊಳ್ತಾ ಇದ್ದಾರೆ, ನೀ ಯಾಕೆ ಅಲ್ಲಿ ಕೂತ್ಕೊಳ್ತೀಯ? ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಯು ಕೆನಾಟ್ ಕಂಟ್ರೋಲ್ ದೇರ್ ಟಂಗ್. ಬೆಸ್ಟ್ ಥಿಂಗ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಹಿಯರಿಂಗ್ ಅಲ್ಲ. ಗೆಟ್ ಅವೇ ಫ್ರಮ್ ದ ಪ್ಲೇಸ್ ಆಸ್ ಮಚ್ as possible. Once you know a person is a 420, once you know he is a blackguard, once you know that he always talks ill of others, ಯಾವತ್ತಿದ್ರೂ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಯಾವಾಗಲೂ ಬೈತಾ ಇದ್ದಾನೆ, ಇನ್ನೊಬ್ಬರದ ಕೆಟ್ಟದ ಯೋಚನೆ ಮಾಡ್ತಾ ಇದ್ದಾನೆ, ಇನ್ನೊಬ್ಬರ ಬಗ್ಗೆ ವೈರತ್ವ ಇಟ್ಕೊಂಡು ನಿಮಗೆ ಗೊತ್ತಾದ ಮೇಲೆ ಆದಷ್ಟು ದೂರ. ಅವರು ಗುರುಗಳು ಇದನಿಗೆ ವೇದಾಂತದಲ್ಲಿ ಒಂದು ಶಬ್ದ ಇದೆ, ಅದನ್ನೇ ಹೇಳೋದು. ನಾವು ಏನ್ ಮಾಡಬಹುದು? ಉಪೇಕ್ಷಾ ಭಾವ, ಸಂಸ್ಕೃತ್ ವರ್ಡ್ ಇನ್ ವೇದಾಂತ. ಉಪೇಕ್ಷಾ ಮೀನ್ಸ್ ಯು ಆರ್ ನಾಟ್ ಹೇಟಿಂಗ್ ದ ಪರ್ಸನ್. ಇಫ್ ಎ ಪರ್ಸನ್ ಈಸ್ ನಾಟ್ decent in your opinion, you are not hating the person, because same Atma is there also. Only thing he has totally gone out of the way. ಪ್ರಾಪಂಚಿಕರಲ್ಲಿ ಅವನು ಬಹಳ ಕೆಳಮಟ್ಟಕ್ಕೆ ತಾಮಸ ವೃತ್ತಿಲಿದ್ದಾನಪ್ಪ. ನಾವು ಅವನ ಮೇಲೆ ದ್ವೇಷ ಅಲ್ಲ, ಅವನ ಹತ್ರ ಹೋಗೋದು ಬಿಟ್ಬಿಟ್ರೆ ಆಯ್ತು. ದಟ್ ಯು ಕ್ಯಾನ್ ಕಂಟ್ರೋಲ್. ಐ ಕ್ಯಾನ್ ಅವಾಯ್ಡ್ ಗೋಯಿಂಗ್ ಟು ಹಿಮ್ ಮಚ್, ಸೊ ದಟ್ ಯು ವಿಲ್ ನಾಟ್ ಲಿಸನ್ ವಾಟ್ ಹಿ ಸೇಸ್. ನೀವು ಪ್ರತಿ ದಿವಸ ಅವ್ರನ್ನ ತುಂಬಾ ಬಹಳ ಬೇಕಾದ ಸ್ನೇಹಿತ, ಅವನ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀನಪ್ಪ ಕೂತ್ಕೊಂಡು, ಅವನು ಯಾವಾಗಲೂ ಬೈಯೋದೆ ಇನ್ನೊಬ್ಬರನ್ನ. ಏನಾಗುತ್ತೆ? ವಿತೌಟ್ ಮೈ ನಾಲೆಡ್ಜ್ ಮೈ ಮೈಂಡ್ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್. ದೇರ್ ಇಸ್ ಅ ಫೇಮಸ್ ಸ್ಟೇಟ್ಮೆಂಟ್ ಇನ್ ಇಂಗ್ಲಿಷ್, ಇಫ್ ಐ ಟೆಲ್ ಯು the same lie 100 times forcibly,
ಅಲ್ಟಿಮೇಟ್ಲಿ ಯು ಬಿಲೀವ್ ದ ಲೈ ಟು ಬಿ ದ ಟ್ರೂತ್. ಒಂದು ಸುಳ್ಳನ್ನ ನಾನು ನಿರಂತರವಾಗಿ ನಿಮ್ಮ ಎದುರು ಹೇಳ್ತಾನೆ ಇದ್ರೆ ಅದು ನಿಜ ಅಂತ ನಿಮ್ಮ ನಂಬಿಕೆ ಬರುತ್ತೆ. ದಟ್ ಇಸ್ ಅ ಸಿಂಡ್ರೋಮ್. ಹೌದು, ಇವ್ರಿ ನೆನ್ನೆನೂ ಇದನ್ನೇ ಹೇಳಿದ್ರು, ಇವತ್ತು ಇದನ್ನೇ ಹೇಳಿದ್ರು, ನಾಳೆ ಒಂದು ವರ್ಷದಿಂದ ಹೇಳ್ತಾ ಇದಾರಲ್ಲಪ್ಪ, ಹಂಗಾರೆ ಇವ್ರು ಹೇಳೋದು ಸತ್ಯ. ಸಿ, ಸೊ ದಟ್ ಇಸ್ ಹೌ ಒನ್ ಎಕ್ಸಾಂಪಲ್. ಕಂಟ್ರೋಲಿಂಗ್ ಸೆನ್ಸಸ್. ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ಒನ್ ಡೇ, ಎಸ್, ಬಟ್ ವಾಟ್ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದಕ್ಕೆ ಪ್ರಾರಂಭ ಮಾಡು. ಟ್ರೈ. ತಸ್ಮಾತ್, ಆದ್ರಿಂದ, ಇಂದ್ರಿಯಾಣ್ಯಾದೌ ನಿಯಮ್ಯ, ಕಂಟ್ರೋಲ್ ಯುವರ್ ಸೆನ್ಸಸ್. He is not telling you do it in one day. He is telling try to control. ನಿನ್ನ ಇಂದ್ರಿಯಗಳನ್ನು ಬಿಗಿ ಹಿಡಿಯೋ ಕೆಲಸ ಮಾಡು. ನಿಧಾನವಾಗಿ ಆದ್ರೂ ಸರಿ, ನಿಧಾನವಾಗಿ ಒಂದೇ ದಿವಸದಲ್ಲಿ ಆಗ್ಲಿಕ್ಕಿಲ್ಲ, ಒಂದು ವರ್ಷದಲ್ಲಿ ಆಗ್ಲಿಕ್ಕಿಲ್ಲ. ಆದರೆ ಈ ಭಾವ ಇರಬೇಕು, ನಾನು ಏನು ಕೇಳ್ತಾ ಇದ್ದೇನೆ, ನಾನೇನು ನೋಡ್ತಾ ಇದ್ದೇನೆ, ಅದು ತಪ್ಪು. ಯಾಕೆ ತಪ್ಪು ಅಂದ್ರೆ, ಯಾವ ದೃಷ್ಟಿಯಿಂದ ತಪ್ಪು? ನನ್ನ ಆತ್ಮೋದ್ಧಾರಕ್ಕೆ ಇದು ಅಡ್ಡ ಬರ್ತಾ ಇದೆ. ನೋಡೋದು ಮೋಸ್ಟ್ ಪವರ್ಫುಲ್ ಅಮಾಂಗ್ ದ 5 ಇಂದ್ರಿಯಸ್ ಇಸ್ ಸೈಟ್, ಆರ್ಗನ್ ಆಫ್ ಸೈಟ್. ಒಂದು ಸುಂದರವಾದ ವಸ್ತು, ನಮಗೆ ಬಹಳ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥ ವಸ್ತು ನೋಡಿದ ಕೂಡ ನನಗೆ ಬೇಕಪ್ಪ, ನೋಡ್ತೀವಿ, ಬೇಕು. ನನಗೆ ಕ್ರಿಕೆಟ್ ಕಾಮೆಂಟ್ರಿ ನೋಡಬೇಕು ಟಿವಿನಲ್ಲಿ, ನನ್ಗೆ ಬೇಕು. ಅಲ್ಲಿ ಕೇಳೋದು ಇದೆ, ನೋಡೋದು ಇದೆ. ಮಾರ್ನಿಂಗ್ ಟು ಈವ್ನಿಂಗ್ ಐ ಆಮ್ ಸೋ ಮಚ್ ಕ್ರೇಜಿ ಆಫ್ ಲಿಸನಿಂಗ್ ಟು ದಿ ಕಾಮೆಂಟ್ರೀಸ್. ಅದಿಲ್ಲದೆ ನನಗೆ ಊಟ ಸೇರಲ್ಲ, ನಿದ್ದೆ ಸೇರಲ್ಲ. Very common example I am giving. I have seen hundreds of people, when any commentary is a cricket commentary, they are so engrossed, that is a real meditation. Their mind is one-pointed concentration. Nothing goes into their mind when they are listening to the commentary, watching the TV. They are so much attached to the cricket or whatever it is. So much attached. You can't distract them. So they are listening and then seeing both. That you can control. That's what he says. That's what he says. That's what Lord is telling. Because if you don't control, what happens? Papmanam prajahi henam jnana vijnana nashanam. Papmanam, this desire, this lust, the passion is such an evil force. It's an evil force. Papmanam, such a evil force. See, this passion, control yourselves and then prajahi, by forcibly kill the passion. ಆಸೆ ಬರ್ತಾ ಇದ್ದಂಗೆ ಆದಷ್ಟು ನಾನು ಕ್ರಿಕೆಟ್ ನೋಡಬೇಕು, ಕಾಮೆಂಟ್ರಿ ಕೇಳಬೇಕು, ಮನಸ್ಸಿಗೆ ಬರ್ತಾ ಇದೆಯಪ್ಪ, ಯಾಕೆ ಒಂದು ಬಿಟ್ಟು ನೋಡೋಣಲ್ಲ ಒಂದ್ಸಲ, ಏನಾಗುತ್ತೆ? ಅದು ಬರೋಲ್ಲ ಮನಸ್ಸಿಗೆ. ಅದು ಬಲವಾನ್ ತರಬೇಕು ಅಂತ ಭಗವಂತ ಹೇಳ್ತಾನೆ. ಪ್ರಜಹಿ ಮೀನ್ಸ್ ಬೈ ಫೋರ್ಸ್ ಕಿಲ್ ದ ಪ್ಯಾಷನ್. ಪ್ರಜಹಿ ಪಾಪ್ಮಾನಂ, ಕಾಮಭಾವವನ್ನು ಕೊಂದು ಹಾಕ್ಬಿಡು ಮನಸ್ಸಿಂದ. ಬಹಳ ಬಹಳ ಕಷ್ಟ ಇದೆ, ಬಲವಂತವಾಗಿ ಮಾಡಬೇಕು. ಅದು ಸುಮ್ಮನೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲಪ್ಪ, ಅಷ್ಟು ಬಲವಾಗಿದೆ ಅದು. ಜನ್ಮಾಂತರಗಳಿಂದ ಬಂದಿರತಕ್ಕಂಥದ್ದು. ಇದು ಒಂದು ಜನ್ಮ ಅಲ್ಲ, ಹಿಂದೆ ಎಲ್ಲಾ ಜನ್ಮಗಳು ನಿನಗೆ ಇದೇ ಭಾವ ಇತ್ತು. ಹಿಂದಿನ ಜನ್ಮದಲ್ಲೂ ಇತ್ತು, ಅದರ ಹಿಂದಿನ ಜನ್ಮದಲ್ಲೂ ಇತ್ತು, ಈಗಲೂ ಇದೆ. ಅದು ಅಷ್ಟು ಬೇಗ ಹೋಗಲ್ಲ. ಆದ್ರೆ ನಿಧಾನವಾಗಿ, ಬಲವಾಗಿ, ಪ್ರಯತ್ನಪೂರ್ವಕವಾಗಿ ಗೆಲ್ಲೋ ಪ್ರಯತ್ನ ಮಾಡು. ಪಾಪ್ಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಇದನ್ನು ಯಾಕೆ ಭಗವಂತ ಹೇಳ್ತಾ ಇದ್ದಾನೆ? ಜ್ಞಾನ ಮತ್ತು ವಿಜ್ಞಾನ ಎರಡರ ನಾಶಕ್ಕೂ ಕಾರಣ ಆಗಿದೆಯಲ್ಲ ಇದು. ದ ಸಮ್ ಟೋಟಲ್ ಆಫ್ ಡಿಸೈರ್ಸ್, ಕಾಮಭಾವ, ದಿಸ್ ಸಿನ್ಫುಲ್ ಡಿಸ್ಟ್ರಾಯರ್ ಆಫ್ ಜ್ಞಾನ ಅಂಡ್ ವಿಜ್ಞಾನ, ಯು ಹ್ಯಾವ್ ಟು ಕಿಲ್ ಬೈ ಫೋರ್ಸ್. ಯು ಹ್ಯಾವ್ ಟು ಕಿಲ್ ಇಟ್ ಬೈ ಫೋರ್ಸ್. ಅಂದ್ರೆ Lord is giving a hint which is very difficult, as Ramanujacharya said in the beginning, commentary on 33rd shloka. If all these meaning in these shlokas, what Lord is giving, highest truth. Jnana marga ಅಂದ್ರೆ ಸಾಂಖ್ಯ ಮಾರ್ಗ. ಸಾಂಖ್ಯ ನಿಷ್ಠೆ ಬಗ್ಗೆ ಹೇಳ್ತಾ ಇದ್ದಾನೆ, ಜ್ಞಾನ ನಿಷ್ಠೆ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಸಾಮಾನ್ಯರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದನ್ನ ಅರ್ಥೈಸಿಕೊಂಡು ಜೀವನದಲ್ಲಿ ಅದೇ ಪ್ರಕಾರ ನಡೆಯೋದು ಇನ್ನೂ ಕಷ್ಟ. Acharya Ramanuja says, this Upadesha in these shlokas given by Paramatma, so difficult pertaining to Jnana Marga, difficult to understand and difficult to practice. What? Common people.
worldly people. Highest truth he is giving, and so difficult. Andre, the hint is what Acharya said there, Ramanujacharya, this cannot happen so easily. It can happen only by a competent Sadguru who is there to guide us. By a competent Sadguru who is there to enlighten us. Only by Guru's grace it can happen. ಇದು ಆಚಾರ್ಯರು ಹೇಳಿದ ಮಾತು. ಇದು ಒಂದೇಟಿಗೆ ಅರ್ಥ ಆಗೋದು ಕಷ್ಟ. ಗುರು ಕೃಪೆ ಇದ್ದರೆ, ಗುರುವಿನ ಅನುಗ್ರಹ ಇದ್ರೆ ಇದು ಸಾಧ್ಯವಾಗುತ್ತೆ ಈ ಜನ್ಮದಲ್ಲಿ. ನಾವೇ ಮಾಡ್ತೇವೆ ಅಂದ್ರೆ ಆಗೋದು ಕಷ್ಟ ಅಂತ ಆಚಾರ್ಯ ರಾಮಾನುಜರು ಹೇಳಿರೋ ಮಾತು. ಗುರುಗಳ ಸಂಕಲ್ಪ. ಇವತ್ತಿಗೆ ವ್ಯಾಖ್ಯಾನ ಇಲ್ಲಿಗೆ ಮುಗಿತಾ ಇದೆ. ಮತ್ತೊಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನಾ ಶ್ಲೋಕದೊಂದಿಗೆ ವ್ಯಾಖ್ಯಾನ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಜಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ श्री राम जय राम जय जय राम